ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್, ಹುಬ್ಬಳ್ಳಿ ಈ ಟೀಮ್ ಲೀಡರ್. ಸುಮಾರು ಒಂದು ಕಳೆದ 5 ತಿಂಗಳಿಂದ ನಾವೊಂದು ಹೊಸ ಬಿಸ್ನೆಸ್ ಅನ್ನ ಮಾಡಾಕ್ತಿವಿ. ಪ್ಯೂರ್ಲಿ ತಿಳ್ಕೊಂಡ್ರಿ, ನಾವು ಮಾಡಾಕ್ತಿದ್ದು ನೆಟ್ವರ್ಕ್ ಮಾರ್ಕೆಟ್. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಏನ್ರಿ ಅಂತ ನಿಮ್ದು ಏನಾರ ಪ್ರಶ್ನೆ ಇತ್ತಂದ್ರೆ, ನಾನು ಆಮೇಲೆ ಪ್ರತಿಯೊಂದು ವಿಷಯನು ಹೋಗ್ತಾ ಹೋಗ್ತಾ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ವಿಷಯನು ಹೇಳ್ತೀನಿ. ಈಗ ಸದ್ಯ ನಾವು ಮಾಡಾಕ್ತಿದ್ದು ಒಂದು ನೆಟ್ವರ್ಕ್ ಮಾರ್ಕೆಟ್ ಅಂತ ತಿಳ್ಕೊಂಬಿಟ್ರಿ. ಆಮೇಲೆ ನಾವು ಈಗ ನನಗೆ 7 ಗಂಟೆ 12 ನಿಮಿಷ ಆಗೈತಿ. ನನ್ನ ಪ್ರೆಸೆಂಟೇಶನ್ ಒಂದು 45 ನಿಮಿಷ ಇರ್ತೈತಿ. ಆಗ ನೀವು ಮೊದಲೇ 45 ನಿಮಿಷ ಕರೆಕ್ಟ್ ಆಗಿ ನನ್ನ ಪ್ರೆಸೆಂಟೇಶನ್ ಕೇಳ್ರಿ. ಆಮೇಲೆ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ, ನಿಮಗೆ ಪ್ರಶ್ನೆಗಳಿದ್ರೆ ಅದನ್ನ ನೋಟ್ ಡೌನ್ ಮಾಡ್ಕೊಡ್ರಿ. ನನ್ನ ಪ್ರೆಸೆಂಟೇಶನ್ ಮುಗಿದ್ಮೇಲೆ ನಿಮ್ಗೆ 100% ಉತ್ತರ ಕೊಟ್ಟು ನಾ ಪ್ರೆಸೆಂಟೇಶನ್ ಕ್ಲೋಸ್ ಮಾಡ್ತೀನಿ. ಆಗ್ಬೋದಲ್ಲ ಸರಿ? ಚಲೋ, ಹಂಗಾರೆ ಮೊದಲು ನಾವು ಕಂಪನಿ ಬಗ್ಗೆ ತಿಳ್ಕೊಳಕ ಪ್ರಯತ್ನ ಮಾಡೋಣ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂತ ಒಂದು ಕಂಪನಿ ಬಗ್ಗೆ ಮಾತಾಡ್ಬೇಕಂದ್ರೆ, ಹಾ ಮೊದಲ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ, ಬಾಕಿ ವಿಷಯ ಆಮೇಲೆ ಮಾತಾಡೋಣ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂತ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಕಂಪನಿ ಹೆಸರು ಅವರು ಇದು ನಮ್ಮ ಕಂಪನಿ ಹೆಸರು. ಹಾ ಶಂಕರ್ ಅವರೇ ಕಾಣಕತ್ತಲ್ಲ, ನಮ್ಮ ಕಂಪನಿ ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಲ್ಲ. ಬೇಸಿಕಲಿ ಹಂಗಾರೆ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಅಲ್ಲ ಅಂದ್ರೆ ಮತ್ತೇನು, ಇದು ನಮ್ದು ಒಂದು NGO. NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಅರ್ಥ. ನಮ್ಮ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಕೆಲವೊಬ್ಬರಿಗೆ ತಿಳಿಯಂಗಿಲ್ಲ. ಇದನ್ನ ಇನ್ನೂ ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಸಮಾಜದೊಳಗಿರ್ತಕ್ಕಂತ ಈ ರಿಚ್ ಸಮಾಜದೊಳಗಿರ್ತಕ್ಕಂಥ ಶ್ರೀಮಂತ ಜನರದೊಂದು ಗುಂಪು ಏನ್ ಮಾಡ್ತಾರೆ ಅಂದ್ರೆ, ಒಂದು ಗುಂಪನ್ನ ಮಾಡಿ ಒಂದು ಟ್ರಸ್ಟ್ ಅನ್ನ ಮಾಡ್ತಾರ. ಆ ಟ್ರಸ್ಟ್ ನೊಳಗೆ ಪ್ರತಿಯೊಂದು ವ್ಯಕ್ತಿನೂ ದುಡ್ಡನ್ನ ಕಲೆಕ್ಟ್ ಮಾಡಿ ಅಂದ್ರೆ ಅದನ್ನ ಬಡ ಜನರಿಗೆ ಒಂದು ಹೆಲ್ಪ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರ. ಎಜುಕೇಶನ್ ಇರ್ಬೋದು, ಯಾರಿಗಾರ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಇರ್ಬೋದು, ಆಮೇಲೆ ಮನಿ ಇಲ್ದರಿಗೆ ಮನಿ ಕಟ್ಟಿಸ್ಕೊಡುದು, ಮದುವೆ ಮಾಡುದು, ಈ ಪ್ರಕಾರ ಈ ಸಮಾಜ ಸೇವಾ ಕೆಲಸ ಮಾಡ್ತಾರಲ್ಲ, ಯಾರು ರಿಚ್ ಜನ ಸೇರಿ ಕೂಡ್ಕೊಂಡು ಮಾಡ್ತಾರಲ್ಲ, ಇದಕ್ಕೆ ಈ ಟ್ರಸ್ಟ್ಗೆ NGO ಅಂತ ಕರೀತಾರ. ಇಂಥ NGOಗಳು ಇಂಡಿಯಾದೊಳಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಗಂಟ್ಲೆ NGO ಅದಾವ. ಆ ಲಕ್ಷಾಂತರ ಗಂಟ್ಲೆ NGOದೊಳಗೆ ನಮ್ದು ಒಂದು NGO ಐತಿ. ನಮ್ಮ NGOದ ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ನಮ್ಮ ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ 2018 ಇಸ್ವಿ ಫೆಬ್ರವರಿ 16ನೇ ತಾರೀಕಿಗೆ ನಾವು ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಈಗ ನಾವು ಕಂಪನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 6 ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿವಿ. ಇನ್ನು ಕೇವಲ 1.5 ತಿಂಗಳ ಹೊತ್ತಂದ್ರೆ 7 ವರ್ಷ ಕಂಪ್ಲೀಟ್ ಮಾಡಿ ನಾವು 8ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತೀವಿ. ಕಳೆದ 7 ವರ್ಷದಿಂದ ನಮ್ಮ ಶ್ರೀ ಮಾ ರೋಟಿ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಮತ್ತೆ ಅವ್ರು ಯಾವ ಸ್ಟೇಟ್ ನಿಂದ ಬಿಲಾಂಗ್ ಮಾಡ್ತಾರ, ಈಗ ನಾನು ಅದ್ರ ಬಗ್ಗೆ ಸ್ವಲ್ಪ ಮೊದಲು ತಿಳ್ಕೊಳ್ಳೋಣ, ಮತ್ತೆ ವಾಪಸ್ ಮತ್ತೆ ನಾವು ಪ್ರೆಸೆಂಟೇಶನ್ ಬರೋಣ. ಇವತ್ತು ನಮ್ಮ ಶ್ರೀ ಮಾ ರೋಟಿ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಇವರೇ. ಈ ಫೋಟೋದೊಳಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಂತ. ಇವರು ರಿಯಲಿ ಡಾಕ್ಟರ್, ಅದು ಪರ್ಟಿಕ್ಯುಲರ್ ಆಗಿ ಕ್ಯಾನ್ಸರ್ ಪೇಷಂಟ್ ಗೆ ಇವರು ಬಹಳ ಒಂದು ಚಲೋ ಟ್ರೀಟ್ಮೆಂಟ್ ಕೊಡ್ತಾರ. ನಿಮಗೆ ಪರಿಚಯ ಇರ್ತಕ್ಕಂಥ ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ ಇದ್ರೆ ಈ ವ್ಯಕ್ತಿ ಕಡೆಯಿಂದ ಅದ್ರೊಳಗೆ ಅವ್ರು ಎಕ್ಸ್ಪರ್ಟ್ ಅದರ. ಇದು ನನ್ನ ಮಾತಿನ ಅರ್ಥ. ಈಗ ನಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಇವರು ಅಗರ್ತಲಾ ತ್ರಿಪುರ ರಾಜ್ಯದೊಳಗೆ ಬರ್ತೈತಿ. ನಾನ್ ಹೇಳಿದೆ ಅಚಲ್ಕರ್ ಹುಬ್ಳಿ ಅಂತ ಹೇಳಿದೆ, ಹುಬ್ಳಿ ಕರ್ನಾಟಕದೊಳಗೆ ಬರ್ತಿದ್ವಿ. ಹಂಗ ಅಗರ್ತಲಾ ತ್ರಿಪುರ ರಾಜ್ಯ ನಾರ್ತ್ ಈಸ್ಟ್ ಒಳಗೆ ಬರ್ತಿದ್ವಿ. ಈ ನಾರ್ತ್ ಈಸ್ಟ್ ವ್ಯಕ್ತಿ, ತ್ರಿಪುರಾದ ವ್ಯಕ್ತಿ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ನಮ್ಮ ಶ್ರೀ ಮಾ ರೋಟಿ ಬ್ಯಾಂಕಿನ 2018 ಇಸ್ವಿಗೆ ಸ್ಟಾರ್ಟ್ ಮಾಡಿದ್ರ ಅಂತ ಹೇಳಿದೆ. ಮತ್ತೆ ನಮ್ಮ ಆರ್ಗನೈಸೇಷನ್ 100% ಲೀಗಲ್ ಆಗಿರ್ಬೇಕಂತ ನಮ್ಮ ಕಂಪನಿ ನಮ್ಮ ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನ ಇದನ್ನ 100% ಲೀಗಲ್ ಆಗಿ ನಡೆಸಬೇಕಂತ ಉದ್ದೇಶ ಇಟ್ಕೊಂಡು ನಮ್ಮ ಕಂಪನಿ ಪ್ರತಿಯೊಂದು ಡಾಕ್ಯುಮೆಂಟೇಶನ್, ಒಂದು NGOಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನೆಲ್ಲ ತಗೊಂಡ. ಮೊದಲನೇದಾಗಿ 12A, ಈ 12A ಅಂತ ಕರೀತಾರ. ಈ 12A ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಾವು ಜನರ ಕಡೆಯಿಂದ ಡೊನೇಷನ್ ಕಲೆಕ್ಟ್ ಮಾಡಬಹುದು. ಅದಕ್ಕೆ ಯೂಸ್ ಆಗ್ತಕ್ಕಂತ ಒಂದು ಸರ್ಟಿಫಿಕೇಟ್. ಎರಡನೇದಾಗಿ ATC, ಇದು ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್
ಸಿಗತಕ್ಕಂತ ಒಂದು ಸರ್ಟಿಫಿಕೇಟ್ ಅದನ್ನು ನಾವು ತಗೊಂಡೆ. ಆಮೇಲೆ ಇಂಡಿಯಾದೊಳಗೆ ಯಾವುದೇ ಒಂದು ಎನ್ಜಿಒ ನಡೆಸ್ಬೇಕಂದ್ರೆ ಕಂಪಲ್ಸರಿ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಆರ್ಗನೈಸ್ ಬಾಡಿ ಆಗಿರ್ತಕ್ಕಂಥ ನೀತಿ ಆಯೋಗ ಅಂತ ಇದೆ. ಆ ನೀತಿ ಆಯೋಗದ ಪರ್ಮಿಷನ್ ಅಥವಾ ಸರ್ಟಿಫಿಕೇಟ್ ತಗೋಬೇಕು, ಅದನ್ನ ನಾವು ತಗೊಂಡಿ. ಇದ್ರ ಜೊತೆಗೆ CSR ಸರ್ಟಿಫಿಕೇಟ್ ತಗೊಂಡಿ. ಈಗ ನಾವು ಅಕಸ್ಮಾತ್ ಡೊನೇಷನ್ ಕಲೆಕ್ಟ್ ಮಾಡ್ತೀವಿ, ನಾವು ರತನ್ ಟಾಟಾ ಅವ್ರ ಕಡೆಯಿಂದ 1 ಕೋಟಿ ರೂಪಾಯಿ ಡೊನೇಷನ್ ಕಲೆಕ್ಟ್ ಮಾಡಿದೆ ಅಂತ ಕೊಡ್ರಿ, ನಮಗ್ 1 ಕೋಟಿ ಸಿಕ್ತು. ಆದ್ರೆ ರತನ್ ಟಾಟಾ ಏನ್ ಸಿಕ್ತು, ಅವ್ರಿಗೆ ಈ ಸರ್ಟಿಫಿಕೇಟ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಒಳಗೆ 40% ರಿಬೇಟ್ ಸಿಗ್ತದೆ. ಎಷ್ಟೋ ಜನ IT ರಿಬೇಟ್ಸ್ ಒಳಗೆ ಈ ಡೊನೇಷನ್ ಕೊಡ್ತಾರಲ್ಲ ಅಂತರಿಗೆ ಈ ಸರ್ಟಿಫಿಕೇಟ್ ಯೂಸ್ ಆಗ್ತಿದೆ. ಇದ್ರ ಜೊತೆಗೆ ನಮ್ಮ ಶ್ರೀಮಾನ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್ ಇಡೀ ವಿಶ್ವದೊಳಗೆ ಮೊದಲನೇ ಕಂಪನಿ NGO. ಇದನ್ನ ನಾವು ISO 9001 2015 ಸರ್ಟಿಫಿಕೇಟ್ ಅನ್ನು ತಗೊಂಡು ಆಪರೇಟ್ ಮಾಡಕ್ಕೆ. ಇದ್ರ ಜೊತೆಗೆ 35 ಇದಕ್ಕೆ ನಾವು ಅಪ್ಲೈ ಮಾಡಿ ಇನ್ನೂ ಸಿಕ್ಕಿಲ್ಲ. ಈ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಏನಾಗ್ತೈತಿ, ಈಗ ನಾನು ನಮ್ಮ ರತನ್ ಟಾಟಾ ಅವ್ರ ಕಡೆಯಿಂದ 1 ಕೋಟಿ ರೂಪಾಯಿ ತಗೊಂಡ್ರೆ ಈ CSR ಸರ್ಟಿಫಿಕೇಟ್ ಪ್ರಕಾರ ಅವ್ರಿಗೆ 40% ರಿಬೇಟ್ ಸಿಗ್ತೈತೆ ಅಂತ ಹೇಳಿದೆ. ಆದ್ರೆ 35A ಬಂದ್ಮೇಲೆ ಇವ್ರಿಗೆ 100% ರಿಬೇಟ್ ಸಿಗ್ತೈತಿ. ಈಗ 40%ಗಿಂತ ಯಾವ ಕಂಪನಿಗೆ ನಾವು ಕೊಟ್ರೆ 100% ರಿಬೇಟ್ ಸಿಗ್ತೈತಿ, ಆ ಕಂಪನಿಗೆ ಡೊನೇಷನ್ ಜಾಸ್ತಿ ಆಗ್ತದೆ. ಯಾವಾಗ ಡೊನೇಷನ್ ಕೊಡ್ತಕ್ಕಂಥ ಜನ ನಂಬರ್ ಜಾಸ್ತಿ ಆದ್ಮೇಲೆ ನಮ್ ದುಡ್ಡು ಜಾಸ್ತಿ ಕಲೆಕ್ಟ್ ಆಗ್ತಿದೆ. ಅದರಿಂದ ನಾವು ಸಮಾಜ ಸೇವಾ ಇನ್ನೂ ದೊಡ್ಡ ಮಟ್ಟದೊಳಗೆ ಮಾಡ್ಬೋದು ಅನ್ನೋದೇ ನನ್ನ ಮಾತಿನ ಅರ್ಥ. ಇದ್ರ ಜೊತೆಗೆ ನಮ್ಮ ಕಂಪನಿಗೆ FCRA ಸರ್ಟಿಫಿಕೇಟ್ ಸಿಕ್ಕತಿ. FCR ಅಂದ್ರೆ ನಾವು ಫಾರಿನ್ ನಿಂದ ಫಂಡ್ ಕಲೆಕ್ಟ್ ಮಾಡ್ಬೋದು ಮತ್ತು ಫಾರಿನ್ ಒಳಗೆ ನಮ್ಮ ಪ್ರೋಗ್ರಾಮ್ ಅನ್ನ ನಾವು ಕಂಡಕ್ಟ್ ಮಾಡ್ಬೋದು, ಎಲ್ಲದಕ್ಕೂ ಇದಾಗ್ತದೆ. ಈ ಪ್ರಕಾರ ಒಂದು NGO ಕೇವಲ ಇಂಡಿಯಾ ಅಲ್ಲ, ಇಡೀ ವಿಶ್ವದೊಳಗೆ 100% ಲೀಗಲ್ ಆಗಿ ನಡೆಸಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನೆಲ್ಲ ನಾವು ತಗೊಂಡೆ. ಈಗ ನಾನು ಒಂದೊಂದು ಒರಿಜಿನಲ್ ಕಾಪಿ ತೋರಿಸ್ತೀನಿ. ಇದು ಮೊದಲನೇ ಕಾಪಿ. ಇದಕ್ಕೆ CSR ಸರ್ಟಿಫಿಕೇಟ್ ಅಂತ ಕರೀತಾರೆ. ಇನ್ಕಮ್ ಟ್ಯಾಕ್ಸ್ ಪೆನ್ ಗೊತ್ತಲ್ಲ ಇದು, ಇದು ಇನ್ಕಮ್ ಟ್ಯಾಕ್ಸ್. ಒಂದ್ ನಿಮಿಷ ಸರ್, ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಒಂದ್ ನಿಮಿಷ, ಇಲ್ಲಿ ನಂದು ಮತ್ತೆ ಇದಾಯ್ತು. ಓಕೆ, ಆ ಸ್ಕ್ರೀನ್ ಓದ್ಕೊಡ್ಲಿ ಆಗ್ತದೆ. ಚಲೋ, ಈಗ ಇದು CSR ಸರ್ಟಿಫಿಕೇಟ್. ಇಲ್ಲೇ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಕಲ್ಕತ್ತಾ ಅಂತ ಇದೆ. ಕಲ್ಕತ್ತಾ ಯಾಕಂದ್ರೆ ನಮ್ಮ ಹೆಡ್ ಆಫೀಸ್ ಕಲ್ಕತ್ತಾದೊಳಗಿರ್ತದೆ. ಈ ಸರ್ಟಿಫಿಕೇಟ್ ಅನ್ನ ನಾವು ಕಲ್ಕತ್ತಾದಿಂದ ಕಲೆಕ್ಟ್ ಮಾಡಿವಿ. ಎರಡನೇದಾಗಿ ಇದು ನಮ್ಮ ಕಂಪನಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಡೀಡ್ ಮಾಡ್ತಾರಲ್ಲ, ಈ ಶ್ರೀಮಾನ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್ ಇಲ್ಲಿ ಅಗರ್ತಲಾ ತ್ರಿಪುರ ಅಂತ ಬರ್ತಾರ. ಯಾಕಂದ್ರೆ ನಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಇವರು ಅಗರ್ತಲಾ, ಅದು ತ್ರಿಪುರ ರಾಜ್ಯದೊಳಗೆ ಬರ್ತಿದ್ವಿ. ಅದಕ್ಕೆ ಇದಾದ್ಮೇಲೆ ನೆಕ್ಸ್ಟ್ ಇದು ನಮ್ಮ ಕಂಪನಿಗೆ ಸಿಕ್ಕಿರ್ತಕ್ಕಂಥ ಈ ಶ್ರೀಮಾನ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್ ISO 9001 2015 ಸರ್ಟಿಫಿಕೇಟ್. ಇಲ್ಲೇ ಮೇ 2025 ಮೇ 11ನೇ ತಾರೀಕಿನ ಮಟ್ಟ ಇನ್ನು ವ್ಯಾಲಿಡಿಟಿ ಇದೆ ಮತ್ತೆ ಅದು ರಿನ್ಯೂಲ್ ಆಗ್ತೈತಿ. ಇದಾದ್ಮೇಲೆ ಇದು ನಮ್ಮ ಕಂಪನಿ ಈ ಕಂಪನಿ ಆಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಆಫೀಸ್ ಆಫ್ ದಿ ರಿಜಿಸ್ಟರ್ ಕಂಪನೀಸ್ ಅಂತೈತಿ. ಅದರಿಂದ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್. ಇದು ನಮ್ಮ ಕಂಪನಿದ ಪ್ಯಾನ್ ಕಾರ್ಡ್. ಈ ಪ್ರಕಾರ ನಮ್ಮ ಕಂಪನಿ 100% ಲೀಗಲ್ ಆಗಿ ನಡೆಸ್ಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಐತಿ. ನಾನು ಹೆಮ್ಮೆ ಹೇಳ್ಕೊತೀನಿ, ನಾನು ಕೆಲಸ ಮಾಡತಕ್ಕಂಥ ಕಂಪನಿ 100% ಲೀಗಲ್ ಕಂಪನಿ, ಯಾವುದೇ ಕಾರಣಕ್ಕೆ ಹೆದರ್ಬೇಕಾಗಿಲ್ಲ. ಇದು ನನ್ನ ಮಾತಿನ ಅರ್ಥ. ಈ ಪ್ರಕಾರ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಕಂಪನಿ ನಮ್ಮ ಶ್ರೀಮಾನ್ ರೊಟ್ಟಿ ಬ್ಯಾಂಕ್ ಫೌಂಡೇಶನ್. ಇದು 2018ನೇ ಇಸ್ವಿಯಿಂದ ಅಂದ್ರೆ ಕಳೆದ 7 ವರ್ಷದಿಂದ ನಡೆದಿದೆ ಅಂತ ಹೇಳಿದೆ. ಹಾಗಾದ್ರೆ ಕಳೆದ 7 ವರ್ಷದಿಂದ ಇವರು ಏನೇನು ಸಮಾಜ ಸೇವಾ ಮಾಡ್ಯಾರ ಅದ್ರ ಕಡೆ ಒಂದು ಲಕ್ಷ್ಯ ಕೊಡೋಣ. ಈಗ ನೋಡ್ರಿ, ಕಳೆದ ನಾವು 7 ವರ್ಷದೊಳಗೆ ನಾವು ಮಾಡಿರ್ತಕ್ಕಂಥ ಮೊದಲೇ ಕೆಲಸ ಬುಜುರ್ಗೋಂಕ ಅಂಕೋಂಕ ಆಪರೇಷನ್ ಕರ್ವಾನ. ಕಳೆದ 7 ವರ್ಷದೊಳಗೆ ಸಾವಿರಾರು ಮಂದಿಗೆ ಸ್ವಂತ ಖರ್ಚಿನೊಳಗೆ ಈ ಕಣ್ಣಿಂದ ಆಪರೇಷನ್ ಬಂದ ಇರ್ತದಲ್ಲ ಅದನ್ನ ಮಾಡ್ತೀವಿ. ಎರಡನೇದು ಗರೀಬ್ ಲಡ್ಕಿಗೆ ಶಾದಿ ಕರ್ವಾನ. ಪ್ರತಿ ವರ್ಷ 101, 201 ಈ ಸಾಮೂಹಿಕ ಮದುವೆ ಅಂತಾರಲ್ಲ ಅದನ್ನ ಮಾಡ್ತೀವಿ. ಆಮೇಲೆ ಗರೀಬ್ ಬಚ್ಚಕ್ಕೂ ಶಿಕ್ಷಾ ಪ್ರದಾನಕನ್ನ, ಬಡ ಮಕ್ಕಳಿಗೆ ಎಜುಕೇಶನ್ ಕೊಡುದು, ಗರೀಬ್ ಬಚ್ಚಕ್ಕೂ ಸ್ವಾಸ್ಥ್ಯ ಪ್ರದಾನಕನ್ನ, ಬಡ ಮಕ್ಕಳಿಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಅಂತದಿಂದ ದೊಡ್ಡ ಖರ್ಚಿನ ಪ್ರಾಬ್ಲಮ್ ಅಂತಂದ್ರೆ ಅದನ್ನ ನಾವು ಹೇಳ್ತೇವೆ. ಅದನ್ನ ನಮಗೆ ದೊಡ್ಡ ನಮ್ಮ ಖರ್ಚಿನಿಂದ ಇದನ್ನ ಮಾಡ್ಕೋತೀವಿ. ಆಮೇಲೆ ರಕ್ತದಾನ ಶಿಬಿರೀಕರಣ, ಅನಾಥಾಶ್ರಮ, ವೃದ್ಧಾಶ್ರಮ. ಈ ಪ್ರಕಾರ ಕಳೆದ 7 ವರ್ಷದೊಳಗೆ ನಮ್ಮ ಕಂಪನಿ ಆಗಿರ್ತಕ್ಕಂಥ ಶ್ರೀಮಾನ್ ರೊಟ್ಟಿ ಬ್ಯಾಂಕ್ ಒಂದಲ್ಲ ಎರಡಲ್ಲ 72 ಪ್ರೋಗ್ರಾಮ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿವಿ. ಈ ಕಳೆದ 7 ವರ್ಷದೊಳಗೆ ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿದ್ದಕ್ಕೆ ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿರು ಒಂದು ಗೋಲ್ ಅನ್ನು ಇಟ್ಕೊಂಡ್ರ. ಏನಪ್ಪಾ ಅಂದ್ರೆ, ನಾವು 2030 ಇಸ್ವಿ ಅನ್ನೋದ್ರೊಳಗೆ ಇಡೀ ವಿಶ್ವದೊಳಗೆ ನಂಬರ್ 1 NGO ಆಗ್ಬೇಕಂತ. ದಯವಿಟ್ಟು ಯಾರು ವಿನಾಯಕ ಜೋಶಿ ಅವರು ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನಾವು 2030 ಇಸ್ವಿಯೊಳಗೆ ನಂಬರ್ 1 ನೆಟ್ವರ್ಕ್ ಮಾರ್ಕೆಟ್ ಆಗ್ಬೇಕಂತ ನಮ್ದು ಗೋಲ್ ಇಲ್ಲ. ನಮ್ದು ನೆಟ್ವರ್ಕ್ ಮಾರ್ಕೆಟ್ ಅಲ್ಲ, ನಮ್ದು ನಂಬರ್ 1 NGO ಆಗ್ಬೇಕಂತ. ಈಗ ಇನ್ನೊಂದು ವಿಷಯ, ನಾವು 2030 ಇಸ್ವಿಯೊಳಗೆ ನಂಬರ್ 1 NGO ಆಗ್ಬೇಕಂತ ಮಾಡಿವಿ. ಆದ್ರೆ
ಇದು ಒಂದ್ ವ್ಯಕ್ತಿಯಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ನಮ್ಮ ಕಂಪನಿ ಓನರ್ ಜೊತೆಗೆ ನಿಮ್ಮಂತ ಸಾಧಾರಣ ವ್ಯಕ್ತಿಗಳಿದೆಯಲ್ಲ, ಲಕ್ಷಾಂತರ ಗಂಟ್ಲೆಗನ್ನ ಕೈ ಜೋಡಿಸ್ಬೇಕಾಗ್ತೈತಿ. ಈಗ ಲಕ್ಷಾಂತರ ಗಂಟ್ಲೆ ಜನ ಕೈ ಜೋಡಿಸ್ಬೇಕು, ಇದ್ರೊಳಗೆ ಏನು ತಪ್ಪಿಲ್ಲ. ಆದ್ರೆ ಯಾವುದೇ ವ್ಯಕ್ತಿ ಆಗ್ಲಿ ಫ್ರೀ ಒಳಗೆ ಬಂದು ಕೆಲಸ ಮಾಡಿದ್ರೆ ಯಾರು ಮಾಡಂಗಿಲ್ಲ. ಅದ್ರ ಸಲುವಾಗಿ ಈ ನಮ್ಮ ಕಂಪನಿ ಜೊತೆಗೆ ಕೈ ಜೋಡಿಸಕ್ಕಂತ ಲಕ್ಷಾಂತರ ಗಂಟ್ಲೆ ಜನರಿಗೆ ಅವ್ರಿಗೂ ಮ್ಯೂಚುವಲ್ ಬೆನಿಫಿಟ್ ಅಂತ ತಿಳ್ಕೊಂಡು ಅವ್ರಿಗೂ ಪ್ರತಿ ತಿಂಗಳ ಲಕ್ಷ ಗಂಟ್ಲೆ ದುಡ್ಡು ಬಂದ್ರೆ ಹೇಗಿರ್ತೈತಿ? ಶಂಕರ್ ಅವ್ರೆ ನೀವ್ ಹೇಳ್ರಪ್ಪ, ನೀವು ಕೆಲಸ ಫ್ರೀ ಅಂದ್ರೆ ಮಾಡಂಗಿಲ್ಲ. ನಿಮ್ಗೆ ಕೆಲಸ ಮಾಡಿದ್ರೆ ನಿಮಗೂ ಸಹಿತ ಪ್ರತಿ ತಿಂಗಳ ಲಕ್ಷ ಗಂಟೆ ಇನ್ಕಮ್ ಬರ್ತೈತೆ ಅಂತ ಹೇಳಿದ್ರೆ ಶಂಕರ್ ಅವ್ರೆ ನೀವು ಖುಷಿಯಾಗಿ ಕೆಲಸ ಮಾಡ್ತಿರೋ ಇಲ್ಲೋ? ಯಾರಿದ್ರಿ? ಯಾರ್ದು ಮೈ ಕಾಣತಿ ಮಾತಾಡ್ಬೇಕು? ಮಾಡ್ತೇವೆ ಸರ್. ಸೊ ಖುಷಿಯಿಂದ ಕೆಲಸ ಮಾಡ್ಲಂತ ನಮ್ಮ ಕಂಪನಿ ನಿಮಗೆ ಲಕ್ಷಾಂತರ ಗಂಟೆ ಇನ್ಕಮ್ ಬರ್ಲಿ ಅಂತ ನಾವು ನಮ್ಮ ಕಂಪನಿ CF ಅಂತ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ರ. C ಅಂದ್ರೆ ಕ್ರೌಡ್ ಅಂದ್ರೆ ಪಬ್ಲಿಕ್ ಅಂದ್ರೆ ನೀವ್ ಅಂತ ತಿಳ್ಕೊಂಬಿಡ್ರಿ. F ಅಂದ್ರೆ ಫಂಡ್ ಅಂದ್ರೆ ದುಡ್ಡು, ಪಬ್ಲಿಕ್ ಅದು ದುಡ್ಡು. ಇದರ ಅರ್ಥ ಪಬ್ಲಿಕ್ ಅದು ದುಡ್ಡು ಪಬ್ಲಿಕ್ಗೆ ಹೋಗ್ಬೇಕು ಅಂದ್ರೆ ಒಂದ್ ವ್ಯಕ್ತಿಯಿಂದ ನಾವು ಮತ್ತೊಂದು ವ್ಯಕ್ತಿಗೆ ಜೀವನದೊಳಗೆ ಹೆಲ್ಪ್ ಮಾಡ್ತೀವಲ್ಲ, ಇದಕ್ಕೆ ನಾವು ಕ್ರೌಡ್ ಫಂಡಿಂಗ್ ಅಂತ ಕರಿತೀವಿ. ಈಗ ಈ ಕ್ರೌಡ್ ಫಂಡಿಂಗ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ಮತ್ತೊಬ್ರು ಪ್ರಶ್ನೆ ಕೇಳ್ತಾರೆ, ಸರ್ ನೀವು ಕ್ರೌಡ್ ಫಂಡಿಂಗ್ ಯೂಸ್ ಮಾಡಿದ್ರಿ, ಇದರಿಂದ ಪ್ರತಿ ತಿಂಗಳ ನಿಮ್ಗೆ ಲಕ್ಷಾಂತರ ಗಂಟೆ ಬೆನಿಫಿಟ್ ಬರ್ತಿದೆ ಅಂತ ಹೇಳಿದ್ರಿ. ಆದ್ರೆ ನನಗ್ ಒಂದು ಪ್ರಶ್ನೆ ಉತ್ತರ ಸಿಗ್ಲಿಲ್ಲ. ನಾನು ನಿಮ್ಮ ಕಂಪನಿ ಯಾಕೆ ಜಾಯಿನ್ ಮಾಡ್ಬೇಕು? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಮತ್ತೆ ನಾನು ಏನೈತಿ ಇದು CF ಅಂದ್ರೆ ಕ್ರೌಡ್ ಫಂಡಿಂಗ್ ಬೆನಿಫಿಟ್ ತಗೋಬೇಕಂದ್ರೆ ನಾನು ಏನ್ ಕೆಲಸ ಮಾಡ್ಬೇಕು? ನಂದು ಎರಡು ಪ್ರಶ್ನೆ ಐತಿ. ನಾನೇನ್ ಮಾಡ್ತೀನಿ ಅಂದ್ರೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಈ ಕ್ರೌಡ್ ಫಂಡಿಂಗ್ ಅಂತ ಹೇಳ್ರಿ ಅಥವಾ ಶ್ರೀಮಾ ರೋಟಿ ಬ್ಯಾಂಕ್ ನ ಯಾಕೆ ಜಾಯಿನ್ ಆಗ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡೋಣ. ಇಲ್ಲೇ ನಾವು ಬಂದು ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳು. ಯಾರು ಅಪ್ಪಿ ಇಲ್ಲಿ ರಿಚ್ ಕ್ಲಾಸ್ ಜನ ಬಂದಿಲ್ಲ. ರಿಚ್ ಕ್ಲಾಸ್ ಅಂದ್ರೆ ಟಾಟಾ ಫ್ಯಾಮಿಲಿ, ಬಿರ್ಲಾ ಫ್ಯಾಮಿಲಿ, ಅಡಾನಿ ಫ್ಯಾಮಿಲಿ, ಅಂಬಾನಿ ಫ್ಯಾಮಿಲಿ, ನಮ್ಮ ನಾರಾಯಣ ಮೂರ್ತಿ ದೇಶಪಾಂಡೆ ಇರೋದಲ್ಲ ಅವ್ರಂತ ಅಂತರ ಯಾರು ಬಂದಿಲ್ಲ. ಆದ್ರೆ ಇಲ್ಲಿ ನಾವು ಮಿಡಲ್ ಕ್ಲಾಸ್ ಜನ. ಸರ್ ಮಿಡಲ್ ಕ್ಲಾಸ್ ಅಂತ ಹೆಂಗ್ ಗೊತ್ತಿಡಿಬೇಕ್ರಿ? ಇಲ್ಲಿ ನೋಡ್ರಿ, ನಮ್ಮಂತ ಮಿಡಲ್ ಕ್ಲಾಸ್ಗೆ ಇನ್ಕಮ್ ಲಿಮಿಟೆಡ್ ಇನ್ಕಮ್ ಇರ್ತೈತಿ. ಆದ್ರೆ ನಮ್ ಡ್ರೀಮ್ಸ್ ನೋಡಿದ್ರೆ ಬಹಳ ದೊಡ್ಡ ಇರ್ತಾವ. ಈಗ ನೋಡಿ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಒಂದ್ 10 ರಿಂದ 15,000 ರೂಪಾಯಿ ಇನ್ಕಮ್ ತಗೊಳ್ತಕ್ಕಂತ ಒಂದು ಸೆಕ್ಯೂರಿಟಿ ಗಾರ್ಡ್ ಅಂತ ಕೆಲಸ ಮಾಡೋ ವ್ಯಕ್ತಿನು ನಾನು ಜೀವನದೊಳಗೆ ಕರೋಡ್ಪತಿ ಆಗ್ಬೇಕು, ನನ್ನ ಮಕ್ಕಳಿಗೆ ಚಲೋ ಎಜುಕೇಶನ್ ಕೊಡ್ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಮೈ ತುಂಬ ಬಂಗಾರ ಹಾಕ್ಬೇಕು, ನಾನು ಸ್ವಂತ ಮನೆಯೊಳಗಿರ್ಬೇಕು, ಸ್ವಂತ ಕಾರ್ ತಗೊಂಡು ಓಡಾಡ್ಬೇಕು, ನಾನು 10 ದೇಶ ಸುತ್ತಾಡ್ಬೇಕಂತ ಒಂದು ನಾರ್ಮಲ್ ವ್ಯಕ್ತಿನು ಡ್ರೀಮ್ ಅನ್ನ ಕಾಣ್ತಾನ. ಶಂಕರ್ ಅವರೇ, ಡ್ರೀಮ್ ಅನ್ನ ಕಾಣೋದ್ರೊಳಗೆ ಏನ್ ತಪ್ಪೇನೈತೇನ್ರಿಪ್ಪ? ತಪ್ಪೇನಿಲ್ಲ. ಆದ್ರೆ ಈ ಡ್ರೀಮ್ ಕಾಣ್ತಕ್ಕಂಥ ವ್ಯಕ್ತಿಗೆ 101% ಗ್ಯಾರಂಟಿ ಐತಿ. ಏನಂತ? ನಾನು ಕಾಣ್ತಕ್ಕಂಥ ಡ್ರೀಮ್ಸ್ ಈ ಜನ್ಮದೊಳಗೆ ಫುಲ್ಫಿಲ್ ಆಗಂಗಿಲ್ಲ ಅಂತ. ಎಸ್ ಅಂತೀರಿ, ನೋ ಅಂತೀರಿ ಶಂಕರ್? ಈಗ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಈ ಡ್ರೀಮ್ ಅನ್ನ ಕಾಣ್ತೀವಿ, ಇದು 101% ಗ್ಯಾರಂಟಿ ಆಗಂಗಿಲ್ಲ ಅಂತ ಯಾರು ತಿಳ್ಕೊಂಡ್ರ ಅವ್ರಿಗೆ ಈ ಕ್ರೌಡ್ ಫಂಡಿಂಗ್ ಅದ ಕಾನ್ಸೆಪ್ಟ್ 101% ಗ್ಯಾರಂಟಿ ಕೊಡ್ತೀನಿ. ಆ ವ್ಯಕ್ತಿಗಳಿಗೆ ಇದು ವರದಾನ ಅಂತ ಸಾಬೀತಾಗ್ತದೆ. ಹೆಂಗ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಸೊ ಅಂದ್ರೆ ನಾವು ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಈ ಕ್ರೌಡ್ ಫಂಡಿಂಗ್ ಅನ್ನ ಯಾಕೆ ಮಾಡ್ಬೇಕಂತ ಗೊತ್ತಾಗ್ತಲ್ಲ, ಇದನ್ನ ನಿಮ್ಗೆ ಹೇಳಿದೆ. ಆಮೇಲೆ ಈಗ ನೆಕ್ಸ್ಟ್ ಪಾಯಿಂಟ್, ಹೆಂಗೆ ಅದ್ರ ಬೆನಿಫಿಟ್ ಹೆಂಗ್ ತಗೋಬೇಕು ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಈಗ ನಮ್ಮ ಕಂಪನಿ ಒಳಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತೈತಿ. ನಮ್ಮ ಕಂಪನಿ ಒಳಗೆ ಪರ್ಟಿಕ್ಯುಲರ್ ಆಗಿ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಇಲ್ಲ ಯಾವುದೇ ತರದ ಪ್ರಾಡಕ್ಟ್ ಮಾರೋದು ಅಥವಾ ಪ್ರಾಡಕ್ಟ್ ನಮ್ದು ಇಲ್ಲ, ನಮ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತೈತಿ. ನಮ್ಮ ಕಂಪನಿ ಒಳಗೆ ಆಗ್ತಕ್ಕಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಾವು P2P ಪದ್ಧತಿ ಪ್ರಕಾರ ಮಾಡ್ತೀವಿ. ಲಕ್ಷ್ಮೀ ಶಾಸ್ತ್ರಿ ಅವರ ಯಾವ ಪದ್ಧತಿ ಪ್ರಕಾರ ಮಾಡ್ತೀವಿ? P2P. ಈಗ ಎಷ್ಟೋ ಜನರಿಗೆ P2P ಅಂದ್ರೆ ಅರ್ಥ ಆಗಂಗಿಲ್ಲ, ಅವ್ರಿಗೊಂದು ಸ್ವಲ್ಪ ಬಿಡಿಸಿ ಹೇಳೋನಲ್ಲ. ಈಗ ನೋಡ್ರಿ, ಈಗ ನಾವು ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟ್ ಮಾಡಿ ಬಂದೆ. ಈಗ ಆಗಲ್ಲ ನಾ ಜೋಶಿ ಅಂತ ವಿನಾಯಕ್ ಜೋಶಿ ಅಂತರಿಗೆ ನಾ ಮಾತಾಡಿದೆ. ಅವರು 1999ರಿಂದ ಮಾಡ್ಕೊಂತ ಬಂದೇನೆ ಅಂತ ಹೇಳಿದ್ರು. ಸರ್ ಈಗ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗಳು ಉದಾಹರಣೆಗೆ ಆಮ್ವೆ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೈಫ್, ಟಪ್ಪರ್ವೇರ್, ಯುನಿಲಿವರ್, ಮೋನಾವಿ, ಜೇನಸ್, ಆಮೇಲೆ ಇತ್ತಿತ್ತಲಾಗ ವೇಸ್ಟೇಜ್ ಅನ್ನೋ ಕಂಪನಿ ಬಹಳ ಚಲೋ ಕೆಲಸ ಮಾಡ್ತೈತಿ. ಇವರೆಲ್ಲ ಒಂದು ಪದ್ಧತಿ ಅಪ್ಲೈ ಮಾಡ್ತಾರ. ಇವ್ರು ಅಪ್ಲೈ ಮಾಡ್ತಕ್ಕಂಥ ಪದ್ಧತಿಗೆ ಮೊದಲ P2 ಕಂಪನಿ ಟು P ಅಂತ ಕರೀತಾರ. ಏನಿದ್ರ ಅರ್ಥ? P ಅಂದ್ರೆ ಪಬ್ಲಿಕ್. ನಾವು ಪಬ್ಲಿಕ್ ಕಂಪನಿ ಜಾಯ್ನ್ ಮಾಡ್ತಾರೆ, ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಅಕೌಂಟಿಗೆ ಹಾಕ್ತೀವಿ. ಕಂಪನಿ ಏನ್ ಮಾಡ್ತಾರೆ, ಲೆಕ್ಕಾಚಾರ ಮಾಡಿ ಪ್ರತಿ ತಿಂಗಳ ಎಂಡಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೇಕು ಅದನ್ನ ಕಮಿಷನ್ ರೂಪದೊಳಗೆ ಕೊಡ್ತಾರ. ಇದು ಪದ್ಧತಿ. ಅಂದ್ರೆ ಜನರಿಂದ ಕಂಪನಿಗೆ ದುಡ್ಡು ಹೋಗ್ತೈತಿ, ಕಂಪನಿನ ವಾಪಸ್ ಜನರಿಗೆ ಬರ್ತೈತಿ. ಇದೇ ಪದ್ಧತಿ ಪ್ರಕಾರ ಕಳೆದ 70 ವರ್ಷದಿಂದ ಎಲ್ಲರೂ ಮಾಡ್ತಾರೆ, ಯಾವುದೇ ತರದ ಪ್ರಾಬ್ಲಮ್ ಆಗಿಲ್ಲ.
ಆದ್ರೆ ಇತ್ತಿತ್ತಲಾಗಿ ಕೆಲವೊಂದು ರೀಸೆಂಟ್ ಆಗಿ ಮೋಸ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಕಂಪನಿ ಸ್ಟಾರ್ಟ್ ಮಾಡ್ತಾರೆ. ಕಂಪನಿ ಸ್ಟಾರ್ಟ್ ಮಾಡಿ ಪಬ್ಲಿಕ್ ಗೆ ನಂಬಲಿಕ್ಕೆ ಆಗ್ಲಾರ್ದಂತ ಆಫರ್ ಕೊಡ್ತಾರೆ. ಒಂದು ರಿಟರ್ನ್ ಆನ್ ಇನ್ಕಮ್ ಕೊಡ್ತೀವಿ, ಆಟೋ ಪೂಲ್ ಕೊಡ್ತೀವಿ, ನಾನ್ ವರ್ಕಿಂಗ್ ಇನ್ಕಮ್ ಕೊಡ್ತೀವಿ, ಆಮೇಲೆ 1,000 ಹಾಕಿದ್ರೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಡ್ತೀವಿ ಅಂದ್ಕೊಂಡು ಏನ್ ಮಾಡ್ತಾರೆ, ಪುಕ್ಲಾಸಿ ಕಂಪನಿ ಜನರ ಕಡೆಯಿಂದ ಕಂಪನಿ ಅಕೌಂಟಿಗೆ ದುಡ್ಡು ಹಾಕೊಳ್ತಾರೆ. ಒಂದು 4 ದಿನ ಕೊಟ್ಟಂಗ್ ಮಾಡ್ತಾರ, ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಜನರ ಕಡೆಯಿಂದ ದುಡ್ಡನ್ನು ತಗೊಂಡು ನಾವು ಅಪ್ಡೇಟ್ ಮಾಡಿದ್ವಿ, ನಮ್ದು ವೆಬ್ಸೈಟ್ ನಮ್ದು ಇದು ನಾವು ವರ್ಕಿಂಗ್ ಹಿಡಿದೈತಿ ಅಂದ್ಕೊಂಡು 1-2-3 ತಿಂಗಳ ಗ್ಯಾಪ್ ಮಾಡಿ ಆ ಒಂದು 100 ಕೋಟಿ ಆದ್ಮೇಲೆ ಮುಂದೆ ಜನರಿಗೆ ಬರಬೇಕಾದ್ರೆ ಕಟ್ ಮಾಡಿ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಓಡ್ ಹೋಗ್ತಾರ. ಎಸ್ ಅಂತಿರು ಅಂತೀರ ಆಚಾರ್ಯ ಅವರೇ. ಈ ಪ್ರಕಾರ ಮಾಡಿ ಕಳೆದ 16 ವರ್ಷದೊಳಗೆ 1 ಕಂಪನಿ ಅಲ್ಲ, 10 ಕಂಪನಿ ಅಲ್ಲ, 100 ಕಂಪನಿ ಅಲ್ಲ, ಸಾವಿರಾರು ಕಂಪನಿಗಳು ಕ್ಲೋಸ್ ಆಗ್ಯಾವು. ಎಸ್ ಅಂತಿರೋ ನೋ ಅಂತೀರಿ? ಈಗ ಈ ಸಾವಿರ ಗಂಟ್ಲೆ ಕಂಪನಿ ಒಳಗೆ ನಿಮ್ಮಂತ ಲಕ್ಷಾಂತರ ಗಂಟ್ಲೆ ಜನ ನಾವೇನ್ ಮಾಡಿವಿ, ಲಕ್ಷ ಗಂಟೆ ಅಲ್ಲ, ಕೋಟಿ ಗಂಟ್ಲೆ ದುಡ್ಡು ಕಳ್ಕೊಂಡ್ವಿ. ಒಂದೇ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ಸಹರಾ ಇಂಡಿಯಾ ಕಂಪನಿ ಕೇವಲ ಒಂದೇ ಒಂದು ಕಂಪನಿ ನಿಮ್ಮಂತದ್ದು 20,000 ಕೋಟಿ ರೂಪಾಯಿ ಮುಚ್ಕೊಂಡೋಗ್ಯಾರ್ರಿ. ಕಳೆದ 25 ವರ್ಷದಿಂದ ಕೋರ್ಟ್ ಒಳಗೆ ಇವತ್ತಿಗೂ ಕೇಸ್ ನಡೆದೈತಿ. ಅದೇ ಪ್ರಕಾರ ಸಂಚಯನ್ ಅಂತ ಒಂದು ಮಹಾರಾಷ್ಟ್ರದ ಕಂಪನಿ ಬಂದಿತ್ತು. ಈ ಪ್ರಕಾರ ಮೋಸ ಮಾಡ್ತಾರ. ಇದಕ್ಕೆಲ್ಲ ಕಾರಣ ಪಬ್ಲಿಕ್ ನಿಂದ ಕಂಪನಿಗೆ ದುಡ್ಡು ಹೋಗಿ ಕಂಪನಿಯಿಂದ ವಾಪಸ್ ಪಬ್ಲಿಕ್ ಬರ್ತಿದ್ದಲ್ಲ, ಅದೇ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ಕಂಪನಿಯನ್ನ ನಾವು ತೆಗೆದು ಹೋಗೋದು ಡೈರೆಕ್ಟ್ ಆಗಿ ಪಬ್ಲಿಕ್ ಟು ಪಬ್ಲಿಕ್, ಪರ್ಸನ್ ಟು ಪರ್ಸನ್ ಯಾಕೆ ಕನೆಕ್ಟ್ ಮಾಡಬಾರ್ದು? ಈ ಪ್ರಕಾರ ನಾವೇನ್ ಮಾಡಿವಿ, ಪರ್ಸನ್ ಟು ಪರ್ಸನ್ ಮಾಡಿ. ₹1 ಕೊಟ್ಟರು ಡೈರೆಕ್ಟ್ ಆಗಿ ಪರ್ಸನ್ ಟು ಪರ್ಸನ್, 1 ಲಕ್ಷ ಕೊಟ್ಟರು ಪರ್ಸನ್ ಟು ಪರ್ಸನ್, ನಾಳೆ 1 ಕೋಟಿ ರೂಪಾಯಿ ಕೊಟ್ಟರು ಪರ್ಸನ್ ಟು ಪರ್ಸನ್ ಕೊಡ್ಬೇಕು ಹೊರತಾಗಿ ಯಾವುದೇ ಕಾರಣಕ್ಕೆ ನಮ್ಮಂತ ಬಡವರ ದುಡ್ಡು ಕಂಪನಿ ಅಕೌಂಟಿಗೆ ಬೀಳಬಾರ್ದು ಅನ್ನೋದೇ ನಮ್ಮ ಕಂಪನಿ ಉದ್ದೇಶ. ಈಗ ನೀವ್ ಹೇಳ್ರಿ ಆಚಾರ್ಯರೇ, ಯಾವುದೇ ಕಾರಣಕ್ಕೆ ನಮ್ದು ದುಡ್ಡು ಕಂಪನಿಗೆ ಹೋಗಂಗಿಲ್ಲ ಅಂದ್ಮೇಲೆ ಕಂಪನಿಗೆ ಮೊದಲೇದು ಕಂಪನಿ ಓಡೋಗ್ತೈತೆ ಅನ್ನೋ ಭಯ ನಮಗೆ ಐತೇನೋ? ಇಲ್ಲ. ಕಂಪನಿ ಕ್ಲೋಸ್ ಆಗ್ತೈತೆ ಅನ್ನೋ ಭಯ ಐತೇನೋ? ಇಲ್ಲ. ನಾಳೆ ಈ ಕಂಪನಿ ನಂಬಿ ನಾ ರಿಸ್ಕ್ ತಗೊಂಡು ಒಂದು ದೊಡ್ಡ ಲಕ್ಷ ಗಂಟ್ಲೆ ಟೀಮ್ ಅನ್ನ ಕಟ್ಟಿದ್ರು ನನಗೇನು ಹೆದರ್ಕಿಲ್ಲ. ಎಸ್ ಅಂತೀರೋ ನೋ ಅಂತೀರಿ ಸರೇ? ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಅದಕ್ಕೆ ನಾವು P2P ಪದ್ಧತಿ ಪ್ರಕಾರ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಈಗ ನಾವು P2P ಪದ್ಧತಿ ಟ್ರಾನ್ಸಾಕ್ಷನ್ ಮಾಡ್ಬೇಕು, ಮೊದಲಂತೂ ಕಂಪನಿ ಓಡೋದಂಗಿಲ್ಲ, ನಾವು ಸೇಫ್ಟಿ ಐತಿ, ಅದ್ರ ಜೊತೆಗೆ 100% ಸೆಕ್ಯೂರಿಟಿ ಐತಿ. ಯಾಕಂದ್ರೆ ಈಗ ನೀವು ನಿಮ್ಗೆ P2P ಅರ್ಥ ಆಗ್ಲಿಲ್ಲ ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅದಲ್ಲ, ಇವೆಲ್ಲ P2P ನ ಮಾಡ್ತಾರ. ಉದಾಹರಣೆಗೆ ಈಗ ನಾನು ಯಾರಿಗಾರೆ ಒಂದು ಗೂಗಲ್ ಪೇ, ಫೋನ್ ಪೇ ಮಾಡಿದೆ ಅಂತ ಕೊಡ್ರಿ, ನಾನು ಕಳಿಸಿರ್ತಕ್ಕಂಥ ವ್ಯಕ್ತಿ, ನಾನು ತಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ನಮ್ಮ ವಿನಾಯಕ ಜೋಶಿ ಅಂತ ತಿಳ್ಕೊಡ್ರಿ. ಈಗ ಅಕ್ಷಲ್ಕರ್ಗೆ ಮತ್ತು ವಿನಾಯಕ ಜೋಶಿ ಬಿಟ್ರೆ 3ನೇ ವ್ಯಕ್ತಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಏನಂತೀರಿ ಆಚಾರ್ಯವ್ರೆ? ಎಸ್ ಅಂತಿರೋ ನೋ ಅಂತಿರೋ? ಇದಕ್ಕೆ ಸೆಕ್ಯೂರ್ಡ್ ಅಂತ ಕರಿತೀವಿ. ಆಮೇಲೆ 2ನೇದು ವೆರಿಫೈಡ್. ಈಗ ನಾನು ಈ ಜೋಶಿಯವರಿಗೆ 1,000 ರೂಪಾಯಿ ಕಳಿಸಿ ನಿಂತುಕೊಡ್ರಿ, 1ನೇದು ದುಡ್ಡು ಕಳಿಸಿನಿ, 2ನೇದು ವಾಟ್ಸ್ಆಪ್ ನೊಳಗೆ ಸ್ಕ್ರೀನ್ ಶಾಟ್ ಅನ್ನು ಕಳಿಸ್ತೀನಿ, 3ನೇದು ಅದ್ರದ್ದು UTR ನಂಬರ್ ನ ನೋಟ್ ಡೌನ್ ಮಾಡ್ಕೊತೀನಿ. ಆಮೇಲೆ 4ನೇದು ಈ ಫೇಸ್ಬುಕ್ ಇದಾದ ವಾಟ್ಸ್ಆಪ್ ಮತ್ತೆ ಗೂಗಲ್ ಪೇ ಮತ್ತು ಫೋನ್ ಪೇ ದಿಂದ SMS ಕೊಡ್ತೀವಿ. ಯಾರಿಗೆ? ನಮಗೆ ವಿನಾಯಕ್ ಜೋಶಿಯವರಿಗೆ ಅಚ್ಚಲ್ಕರ್ ಅವರು 1,000 ರೂಪಾಯಿ ಕಳ್ಸ್ಯಾರ ಮತ್ತೆ ನೋಡ್ರಪ್ಪ ಅಂತ. ಹೌದಲ್ರಿ? ಇದಕ್ಕೆ ನಾವು ವೆರಿಫೈಡ್ ಅಂತ ಕರಿತೀವಿ. ನಾನು ಇಷ್ಟು ಒಂದು ಪ್ರೂಫ್ 4 ಪ್ರೂಫ್ ಕರೆದಕ್ಕೆ ಇದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಅಂತಲೂ ಕರಿಬಹುದು. ಹೌದಲ್ರಿ? ಆಮೇಲೆ ಇದು ಆಯ್ತು. ಇನ್ನು 4ನೇದು ಪೇ ಟು ಪೇ. ಈಗ ಮೊದಲ ಪರಿಸ್ಥಿತಿ ಹೇಗಿದ್ರಿ, ಅಚಲ್ಕರ್ ಅವರು ವಿನಾಯಕ ಜೋಶಿ ಅವರಿಗೆ ದುಡ್ಡು ಕಳ್ಸ್ಬೇಕಂದ್ರೆ ಡೈರೆಕ್ಟ್ ಆಗಿ ಕಳ್ಸಕ್ ಬರ್ತಿದ್ದಿಲ್ಲ. ಅಚಲ್ಕರ್ ಹೋಗಿ ಬ್ಯಾಂಕಿಗೆ ಕಟ್ತಿದ್ರು, ಬ್ಯಾಂಕಿನಿಂದ ವಿನಾಯಕ ಜೋಶಿಗೆ ಹೋಗ್ತಿತ್ತು. ಅಂದ್ರೆ 3ನೇ ವ್ಯಕ್ತಿ ಇರ್ತಿದ್ದ. ಆದ್ರೆ ಗೂಗಲ್ ಪೇ, ಫೋನ್ ಪೇ ದೊಳಗೆ ಯಾವ ಬ್ಯಾಂಕ್ ಬೇಕಾಗಿಲ್ಲ. ಅಚಲ್ಕರ್ ಡೈರೆಕ್ಟ್ ಆಗಿ ವಿನಾಯಕ ಜೋಶಿಗೆ ಎಷ್ಟು ಬೇಕಷ್ಟು ಕೇವಲ 10 ಸೆಕೆಂಡ್ ದುಡ್ಡನ್ನ ಕಳಿಸಬಹುದು. ಎಸ್ ಅಂತಿರೋ ನೋ ಅಂತಿರೋ? ಇದಕ್ಕೆ ನಾವು P2P ಪದ್ಧತಿ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಇದ್ರ ಜೊತೆಗೆ ಆಮೇಲೆ ಲಕ್ಷ್ಮೀ ಶೆಟ್ಟಿಯವರೇ ನಮ್ಮಲ್ಲಿ 100% ಡಿಸ್ಟ್ರಿಬ್ಯೂಷನ್ ಅಂತ ಬರ್ತಾರ. ಏನೋ ನಮ್ಮಲ್ಲಿ 100% ಡಿಸ್ಟ್ರಿಬ್ಯೂಷನ್ ಅಂತ ಬರ್ತಾರ. ಏನ್ ಸಿದ್ರೆ ಅರ್ಥ? ಈಗ ನೋಡಿ, ಎಲ್ಲ ಹಣ ಅಲ್ಲಿಗೆ ಸೇರುತ್ತೆ ಸರಿಯಾದ ಜಾಗ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ಲಕ್ಷ್ಮೀ ಆಚಾರ್ಯವರೇ, ನಾನು ನಿಮಗೆ ಒಂದು ಕಂಪನಿ ಮೋದಿ ಕೇರ್ ಅಂತ ತಿಳ್ಕೊಡ್ರಿ, ನಾನು ನಿಮ್ಗೆ ಮೋದಿ ಕೇರ್ ಕಂಪನಿ ಜಾಯಿನ್ ಮಾಡಿಸಿದೆ. ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟರೆ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ. ಮೋದಿ ಕೇರ್ ಕಂಪನಿ ವಾಪಸ್ ಅಚಲ್ಕರ್ ಕಮಿಷನ್ ಕೊಡ್ಬೇಕು. ಅಚಲ್ಕರ್ 15% ಆಗದಾರ ಅಂತ ತಿಳ್ಕೊಡ್ರಿ. ಅಂದ್ರೆ ಇವ್ರು ಕೇವಲ 150 ರೂಪಾಯಿ ಕೊಡ್ತಾರ. ಇದಕ್ಕೆ ಕಾರಣ ಮೊದಲೇ ಪಬ್ಲಿಕ್ ನಿಂದ ಕಂಪನಿಗೆ ಬಂದು ಕಂಪನಿಯಿಂದ ವಾಪಸ್ ಪಬ್ಲಿಕ್ ಬರ್ತದಲ್ಲ, ಅದಕ್ಕೆ 2ನೇ ಕಾರಣ ಪ್ರಾಡಕ್ಟ್ ಬೇಸ್ ಅಂತಲೂ ಇರ್ತೈತಿ. ಆದ್ರೆ ನಮ್ಮ ಕಂಪನಿ ಒಳಗೆ ಡೈರೆಕ್ಟ್ ಆಗಿ P2P ಪದ್ಧತಿಗೆ ಲಕ್ಷ್ಮೀ ಆಚಾರ್ಯವರೇ, ನೀವು 1,000 ರೂಪಾಯಿ ಕೊಟ್ಟರು ಡೈರೆಕ್ಟ್ ಆಗಿ ಗೂಗಲ್ ಪೇ, ಫೋನ್ ಪೇ ಅದನ್ನ ಡೈರೆಕ್ಟ್ ಆಗಿ ನನಗೆ ₹1 ಕಡಿಮೆ ಮಾಡಕ್ ಬರಂಗಿಲ್ಲ. ನಾಳೆ ನೀವು 1 ಲಕ್ಷ ಹಾಕಿದ್ರೆ ನನಗೆ 1 ಲಕ್ಷನ ಕೊಡ್ಬೇಕಾಗ್ತದೆ, ₹1 ಕಡಿಮೆ ಬರಂಗಿಲ್ಲ. ಯಾಕಂದ್ರೆ ಡೈರೆಕ್ಟ್ ಪೇಮೆಂಟ್ P2P ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನೀವು ಹೇಳ್ರಿ, ನಿಮ್ಮ ಕಡೆಯಿಂದ
ನಿಮ್ಮ ಕಡೆಯಿಂದ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು 150 ರೂಪಾಯಿ ಹಾಕೋತೀನಲ್ಲ, ಇದಕ್ಕೆ 100% ಅನ್ನಂಗಿಲ್ಲ. ನೀವು ಕೊಡ್ತಕ್ಕಂಥ 1,000 ರೂಪಾಯಿ ಡೈರೆಕ್ಟ್ ಆಗಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಪ್ರಕಾರ ನನ್ನ ಅಕೌಂಟ್ ಬೀರ್ತೈತಲ್ಲ, ಇದಕ್ಕೆ ನಾವು 100% ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಇನ್ನು ಮೊದಲನೇದು ರಿಯಲ್ ಹೆಲ್ಪ್ ಅಂತ ಕರೀತಾರ. ಏನಿದರ ಅರ್ಥ? ನಿಮ್ಮ ಕಡೆಯಿಂದ ನಾನು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು 150 ರೂಪಾಯಿ ತಗೊಂಡ್ರೆ ನನಗೆ ಹೆಲ್ಪ್ ಆಗ್ತಿತ್ತು. ಏನು ನೀವು ಕೊಡ್ತಕ್ಕಂಥ 1,000 ರೂಪಾಯಿ ₹1 ಕಡಿಮೆ ಆಗ್ಲಾರ್ದಂಗೆ ನನ್ನ ಅಕೌಂಟ್ಗೆ ಬಂದು ಡೈರೆಕ್ಟ್ ಆಗಿ ಬಿಡ್ತಿದ್ದಲ್ಲ, ಇದು ನನಗೆ ರಿಯಲ್ ಹೆಲ್ಪ್ ಆಗ್ತೈತಿ. ಇದಕ್ಕೆ ನಾವು ರಿಯಲ್ ಹೆಲ್ಪ್ ಅಂತ ಕರಿತೀವಿ. ಈ ಪ್ರಕಾರ ನಾವು P2P ಪದ್ಧತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಐತಿ. ಇದ್ರ ಜೊತೆಗೆ ಕಂಪನಿ ಉಚ್ಕೊಂಡು ಹೋಗ್ತೈತಿ, ಓಡೋಗ್ತೈತಿ, ಮೋಸ ಮಾಡ್ತೈತಿ ಅನ್ನೋದು ನಮ್ಮಲ್ಲಿಲ್ಲ. ಈಗ ಮತ್ತೊಬ್ರು ಕೇಳ್ತಾರ, ಸರ್ ಈಗ ನಿಮ್ದು ಟೋಟಲ್ ಪದ್ಧತಿ ನನಗೆ ಗೊತ್ತಾಯ್ತು, ಈಗ ನಾನು ಮುಂದೆ ನಿಮ್ಮ ಕ್ರೌಡ್ ಫಂಡಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬೆನಿಫಿಟ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನೀವು ನಮ್ಮ ಕ್ರೌಡ್ ಫಂಡಿಂಗ್ ಅದ ಬೆನಿಫಿಟ್ ತಗೋಬೇಕಂದ್ರೆ ನೀವು ಮಾಡ್ಬೇಕಾಗಿದ್ದು ಮೊದಲನೇ ಕೆಲಸ ನಮ್ಮ ಕಂಪನಿ ಜಾಯಿನ್ ಆಗ್ಬೇಕು. ಏನ್ ಮಾಡ್ಬೇಕು ಆಚಾರ್ಯವ್ರೆ? ನಮ್ಮ ಕಂಪನಿ ಜಾಯಿನ್ ಆಗ್ಬೇಕು. ಎರಡನೇ ಕೆಲಸ, ನಮ್ಮ ಕಂಪನಿ ಜಾಯಿನ್ ಆದ್ಮೇಲೆ ಸುಮ್ಮನೆ ಕುಂತು ದುಡ್ಡು ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ವರ್ಕ್ ಮಾಡ್ಬೇಕು. ನಮ್ದು 100% ವರ್ಕಿಂಗ್ ಕಾನ್ಸೆಪ್ಟ್ ಐತಿ. ಪಾಯಿಂಟ್ ಕ್ಲಿಯರ್ ಐತಿ? ಈಗ ವರ್ಕ್ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಮಾತಾಡ್ತೀನಿ. ಮೊದಲು ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡೋಣ್ರಿ. ಇವತ್ತೆ ನಮ್ಮ ಕಂಪನಿ ನೀವು ಯಾರಾದ್ರೂ ಜಾಯಿನ್ ಆಗ್ಬೇಕಂದ್ರೆ ನೀವು ನಮ್ಮ ಕಂಪನಿಗೆ ಜೀವನದೊಳಗ ಒಂದೇ ಒಂದ್ಸರಿ, ಎಷ್ಟು ಸರಿ ಸರ್? ಜೀವನದೊಳಗ ಒಂದೇ ಒಂದ್ಸರಿ ಪಾಕೆಟ್ ನಿಂದ ತೆಗೆದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು ಕೇವಲ 2,500 ರೂಪಾಯಿ. ಪಾಕೆಟ್ ನಿಂದ ತೆಗೆದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದು ಎಷ್ಟು? 2,500 ರೂಪಾಯಿ. ಆ 2,500 ರೂಪಾಯಿದೊಳಗೆ ನಮ್ಮ ಕಂಪನಿ ಈ ಪಿನ್ ಚಾರ್ಜ್ ಅಥವಾ ರಿಜಿಸ್ಟ್ರೇಷನ್ ಫೀಸ್ ಅಂತ ನಮ್ಮ ಕಂಪನಿ 500 ರೂಪಾಯಿ ತಗೊಂತಾರ. ಎಷ್ಟು ತಗೊಂತಾರ? 500 ರೂಪಾಯಿ. ಇನ್ನ ನಾವು ತಗೊಂಡಿದ್ದು 2,500. ಈಗ 500 ರೂಪಾಯಿ ಲೆಕ್ಕ ಸಿಕ್ತು. ಇನ್ನು 2,000 ರೂಪಾಯಿ ಎಲ್ಲಿ ಹೋಗ್ತೈತಿ? ಇನ್ನು 2,000 ರೂಪಾಯಿ ನಿಮ್ದು ಫಸ್ಟ್ ಲೆವೆಲ್ ಅನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ತಗೊಂತಾರ. ಏನ್ ಮಾಡ್ತಾರ ಸರ್? ಫಸ್ಟ್ ಲೆವೆಲ್ ಅನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ತಗೊಂತಾರ. ಈಗ ಲಕ್ಷ್ಮೀ ಶಾಸ್ತ್ರಿ ಈಗ 500 ರೂಪಾಯಿ ನೀವು ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿದ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದ್ರೊಳಗೆ ಆಮೇಲೆ ಎರಡನೇದು ನೀವು 500 ರೂಪಾಯಿ ಹಾಕ್ರಿ. ಈಗ ಎರಡನೇದು 1,000 ರೂಪಾಯಿ ಫಸ್ಟ್ ಲೆವೆಲ್ ಅಪ್ಗ್ರೇಡ್ ಅಂತ ಹೇಳಿದ್ರಲ್ಲ, ಈ ಏನು ಸರ್ ಇದು ಫಸ್ಟ್ ಗ್ರೇಡ್ ಅಪ್ಗ್ರೇಡೇಷನ್ ಅಂದ್ರೆ ಏನ್ ಸರ್ ಅರ್ಥ? ಈಗ ಅದನ್ನ ನಾನ್ ಮಾಡ್ತೀನಿ, ಅದನ್ನ ನಿಮ್ಗೆ ಸ್ವಲ್ಪ ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ನಮ್ಮ ಕಂಪನಿ ಒಳಗೆ ಯಾವುದೇ ಒಂದು ವ್ಯಕ್ತಿ ಜಾಯಿನ್ ಆದ್ರೆ, ಏನ್ರಿ ಆಚಾರ್ಯರೇ, ನಮ್ಮ ಕಂಪನಿ ಒಳಗೆ ಯಾವುದೇ ಒಂದು ವ್ಯಕ್ತಿ ಜಾಯಿನ್ ಆದ್ರೆ ಅವ್ನ್ ಏನ್ ಮಾಡ್ಬೇಕು? ಮೊದ್ಲೇ 1 ಲೆವೆಲ್, 2 ಲೆವೆಲ್, 3 ಲೆವೆಲ್, 4 ಲೆವೆಲ್, 5 ಲೆವೆಲ್, 6 ಲೆವೆಲ್ ಅಂತ ಟೋಟಲಿ 6 ಲೆವೆಲ್ ಅನ್ನ ಕ್ರಾಸ್ ಮಾಡ್ಬೇಕು. ಈಗ 6 ಲೆವೆಲ್ ಅಂದ್ರೆ ನಾವು ಮೊದಲೇ ಲೆವೆಲ್ ಅಂದ್ರೆ 2,000 ರೂಪಾಯಿಗೆ ಮೊದಲೇ ಲೆವೆಲ್ ಅಂತ ಕರಿತೀವಿ. 4,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಎರಡನೇ ಲೆವೆಲ್ ಅಂತ ಕರಿತೀವಿ. 8,000 ರೂಪಾಯಿ ಇದ್ದಿದ್ದು 3ನೇ ಲೆವೆಲ್, 14,000 ರೂಪಾಯಿ ಇದ್ದಿದ್ದು 4ನೇ ಲೆವೆಲ್, 32,000 ರೂಪಾಯಿ ಇದ್ದಿದ್ದು 5ನೇ ಲೆವೆಲ್, 64,000 ರೂಪಾಯಿ ಇದ್ದಿದ್ದು 6ನೇ ಲೆವೆಲ್. ಈ ಪ್ರಕಾರ ನಮ್ಮ ಕಂಪನಿಯೊಳಗೆ ಯಾವುದೇ ಒಂದು ವ್ಯಕ್ತಿ ಬಂತಂದ್ರೆ ಹಂತ ಹಂತವಾಗಿ 6 ಲೆವೆಲ್ ಅನ್ನ ಕ್ರಾಸ್ ಮಾಡ್ಬೇಕು. ಎಷ್ಟು ಲೆವೆಲ್ ಕ್ರಾಸ್ ಮಾಡ್ಬೇಕು ಆಚಾರ್ಯರೇ? ಶಂಕರ್, ಎಷ್ಟು ಲೆವೆಲ್ ಕ್ರಾಸ್ ಮಾಡ್ಬೇಕ್ರಿ? ಯಾರು ಮಾತಾಡ್ಬೇಕು? 6 ಲೆವೆಲ್ ಸರ್. 6 ಲೆವೆಲ್ ಅಂದ್ರೆ ಇದರ ಅರ್ಥ ನೀವು ಮೊದಲೇ ಲೆವೆಲ್ 2,000 ರೂಪಾಯಿ ತಗೊಂಡ್ರಿ ಅಂದ್ರೆ ಮುಂದೆ ನಮ್ಮ ಮತ್ತೆ 4,000 ರೂಪಾಯಿ, 8,000 ರೂಪಾಯಿ, 14,000 ರೂಪಾಯಿ, 32,000 ರೂಪಾಯಿ, 64,000 ರೂಪಾಯಿ ಕಟ್ಬೇಕೇನ್ರಿ ಸರ್? 100% ಕಟ್ಟಬೇಕು. ಏನ್ ಮಾಡ್ಬೇಕು? 100% ಕಟ್ಟಬೇಕು. ಆದ್ರೆ ಇದೆಲ್ಲ ನಾವು ದುಡ್ಡನ್ನ ಪಾಕೆಟ್ ನಿಂದ ತೆಗಿಬೇಕಾಗಿಲ್ಲ. ನಾವು ಮೊದಲೇದು 2,000 ರೂಪಾಯಿ, ಆಮೇಲೆ ರಿಜಿಸ್ಟ್ರೇಷನ್ 500 ರೂಪಾಯಿ, ಇದು 2,500 ರೂಪಾಯಿ ಮಾತ್ರ ನಾವು ಪಾಕೆಟ್ ಇಂದ ಹಾಕ್ಬೇಕು. ಬಾಕಿದೆಲ್ಲ ದುಡ್ಡು ನಾವು ಪಾಕೆಟ್ ಇಂದ ಹಾಕಂಗಿಲ್ಲ. ಅದನ್ನ ಹೆಂಗ್ ಬರ್ತೈತೆ ಅನ್ನೋದನ್ನ ಈಗ ಇದನ್ನ ಹೇಳದೆ ನನ್ನ ಮುಂದಿನ ಕರ್ತವ್ಯ. ಪಾಯಿಂಟ್ ಕ್ಲಿಯರ್ ಆತ್ರಿ? ಒಂದೇದು, ನೀವು ಶಂಕರ್ ಅವರೇ, ನೀವು ಕಂಪನಿ ಜಾಯಿನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಈ ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ಲಿಯರ್ ಸರ್. ಆಮೇಲೆ ಈಗ ನಾನು ಎರಡನೇ ಕೆಲಸ ಇದೆ, ಈ ಕಂಪನಿ ಒಳಗೆ ದುಡ್ಡು ಹಾಕಿದ್ರೆ ನಡೆಯಂಗಿಲ್ಲ, ಇದ್ರ ಜೊತೆಗೆ ವರ್ಕ್ ಮಾಡ್ಬೇಕು ಅಂತ ಹೇಳಿದೆ. ಇಲ್ಲೇ ನಾವು ನೆಟ್ವರ್ಕ್ ಮಾರ್ಕೆಟ್ ಅಂತ ಹೇಳಿ ಸರ್. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಏನ್ರಿ? ಸಿಂಪಲ್ ಆಗಿ ನಿಮ್ಗೆ ತಿಳಿಸಿ ಹೇಳ್ತೀನಿ. ಮೊದಲು ನಾನು ಮೆಂಬರ್ ಆದೆ. ನಾನ್ ಮೆಂಬರ್ ಆಗಿ ನಾನು 2 ಜನ ಮೆಂಬರ್ ಮಾಡ್ತೀನಿ. ಈ 2 ಜನ ನೀವು ಮತ್ತೆ 2 ಜನ ಮಾಡ್ತಾರ. ಈ ಪ್ರಕಾರ ಜನ ಮಾಡ್ಕೊಂತ ಹೋಗೋದಕ್ಕೆ ಅಥವಾ ಚೈನ್ ಲಿಂಕ್ ಅಂತ ಕರಿತಿಲ್ಲ, ನೀವ್ ಏನಾರ ಕರಿ, ಇದಕ್ಕೆ ನಾವು ಟೀಮ್ ಅನ್ನ ಬೆಳೆಸೋ ಕೆಲಸ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್.
ನಮ್ಮ ಕಂಪನಿ ಒಳಗೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ಬೇಕು? ಈಗ ಉದಾಹರಣೆಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ. ಈಗ ನಾನು ಈ ಕಂಪನಿ ಜಾಯಿನ್ ಆದ್ಮೇಲೆ ನಾನೇನ್ ಮಾಡ್ತೀನಿ ಶಂಕರ್, ನಾನು ಕಂಪನಿ ಜಾಯಿನ್ ಆದ್ಮೇಲೆ 2 ಜನರಿಗೆ ಮಾಡ್ತೀನಿ. ಎಷ್ಟು ಜನ? 2 ಜನ. ಈ 2 ಜನರಿಗೆ ನಾ ಏನ್ ಮಾಡ್ತೀನಲ್ಲ, ಇದಕ್ಕೆ ಫಸ್ಟ್ ಲೆವೆಲ್ ಅಂತ ಕರೀತಾರ. ಈ 2 ಜನ 2 4 ಜನ ಆಗ್ತಾರಲ್ಲ, ಇದಕ್ಕೆ 2ನೇ ಲೆವೆಲ್. ಈ 4 ಜನ 2 8 ಜನ ಮಾಡ್ತಾರಲ್ಲ, ಅದು 3ನೇ ಲೆವೆಲ್. 8 16 4ನೇ ಲೆವೆಲ್. 16 32 5ನೇ ಲೆವೆಲ್. 32 64 ಇದು 6ನೇ ಲೆವೆಲ್. 64 125 ಜನ 7ನೇ ಲೆವೆಲ್. ಹಿಂಗೆ ನಮ್ಮ ಕಂಪನಿ ಒಳಗೆ 2500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪನಿ ಜಾಯ್ನ್ ಆಗಿರ್ತಕ್ಕಂಥ ವ್ಯಕ್ತಿ ಇಲ್ಲ 7 ಲೆವೆಲ್ ಬರಮಟ ನೋಡ್ಕೊಳ್ಳೋದೆ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಸರ್, ಈಗ ನಾನು 1ನೇ ಲೆವೆಲ್ 2ನೇ ಲೆವೆಲ್ ಈ ಪ್ರಕಾರ 7 ಲೆವೆಲ್ ಮಾಡಂತ ಹೇಳಿದ್ರಿ. ಈ 7 ಲೆವೆಲ್ ಮಾಡಿದ್ರಿಂದ ನನಗೆ ಯಾವ ತರ ಬೆನಿಫಿಟ್ ಸಿಕ್ಕಿದ್ರಿ? ಈಗ ನಾನು ಮುಂದೆ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದಂತ ಮೊದಲೇ ಈ ಟೀಮಿನ ಅರ್ಥ ಅಂದ್ರೆ ಏನಂತ ಹೆಂಗೆ ಬೆಳೆಸ್ಬೇಕು ಅನ್ನೋದನ್ನ ನಾನು ನಿಮಗೆ ಕ್ಲಿಯರ್ ಆಗಿದೆ. ಈಗ ಮುಂದೆ ನಾನು ಮಾಡ್ತೀನಿ, ಮತ್ತೆ ವಾಪಸ್ ನಾನು ಇದಕ್ಕೆ ಬರ್ತೀನಿ. ಈಗ ನಾನು ಮೊದಲೇ ಲೆವೆಲ್ ಒಳಗೆ ಏನ್ ಮಾಡಿದೆ? 2000 ರೂಪಾಯಿ ಕೊಟ್ಟೆ, 500 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಆಯ್ತು. ಮೊದಲೇ ಲೆವೆಲ್ನಾಗೆ 2000 ರೂಪಾಯಿ ಕೊಟ್ಟೆ, ಮೊದಲೇ ಲೆವೆಲ್ ಬಂತೆ. ಈಗ ನಾನು ಕೊಟ್ಟಿದ್ದು ಒಂದ್ ವ್ಯಕ್ತಿಗೆ, ಆದ್ರೆ ಈ ಫಸ್ಟ್ ಲೆವೆಲ್ನಾಗೆ ನನಗೆ 4 ಜನರಿಂದ 2000 ರೂಪಾಯಿದಂಗೆ ನನಗೆ ವಾಪಸ್ ಟೋಟಲ್ ಹಿಂದಿ ತಿರುಗಿ ಬರ್ಬೇಕಾಗಿದ್ದು 8000 ರೂಪಾಯಿ. ಶಂಕರ್ ಅವರೇ, ಹಿಂದಿ ತಿರುಗಿ ನನಗೆ ವಾಪಸ್ ಬರ್ಬೇಕಾಗಿದ್ದು ಎಷ್ಟು? ಆಕ್ಚುಲಿ 8000 ರೂಪಾಯಿ. ಆದ್ರೆ ಕಂಪನಿ 8000 ರೂಪಾಯಿ ಫುಲ್ ಕೊಡಂಗಿಲ್ಲ. ಅದ್ರೊಳಗೆ ಮೊದಲ 2000 ರೂಪಾಯಿದಾಗ 2 ಜನದ ಲಿಂಕ್ ಅನ್ನ ಕಳಿಸ್ಕೊಡ್ತಾರ. ಏನ್ ಮಾಡ್ತಾರ? ಆ ಲಿಂಕ್ ಕಳಿಸ್ತಾರ. ಅಲ್ಲಿಂದ ನನಗೆ 2 ಜನದ 2,500 ರೂಪಾಯಿದಾಗ 4,000 ರೂಪಾಯಿ ಬಂದು ನನ್ನ ಅಕೌಂಟಿಗೆ ಜಮಾ ಆಗ್ತೈತಿ. ಮೊದಲ ಸ್ಟಾರ್ಟಿಂಗ್ ಒಳಗೆ 2 ಜನದ 4,000 ರೂಪಾಯಿ ಬಂದು ನನ್ನ ಅಕೌಂಟಿಗೆ ಜಮಾ ಆಗ್ತೈತಿ. ನಾನ್ ಮಾಡ್ಬೇಕು ಶಂಕರೇ? ಈ ಕಂಪನಿ ಕೊಟ್ಟಿರ್ತಕ್ಕಂಥ 4,000 ರೂಪಾಯಿನ ತಗೊಂಡು ನಾನು ಈಗ 2,000 ರೂಪಾಯಿ ಲೆವೆಲ್ ಆಗಿದ್ನಲ್ಲ, ಅದೇ ಬಂದಿರ್ತಕ್ಕಂಥ 4,000 ರೂಪಾಯಿ ಕೊಡ್ಬೇಕು. ಈಗ ನಾನು 4,000 ರೂಪಾಯಿ ಕೊಟ್ರೆ ನಂದು 2ನೇ ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಆದಂಗಿಲ್ರಿ? ಇಲ್ಲ. ನಾವೇನ್ ಮಾಡ್ಬೇಕು? ಈ ಕಂಪನಿ ಕೊಟ್ಟಿರ್ತಕ್ಕಂಥ 4,000 ರೂಪಾಯಿ ನೀವು ಕೊಡ್ಲೇಬೇಕು. ಅದ್ರ ಜೊತೆಗೆ ಮತ್ತೆ 2 ಹೊಸ ಮೆಂಬರ್ನ ಸೇರಿಸಬೇಕು. ಇಲ್ಲೇ ಸ್ಟಾರ್ಟಿಂಗ್ ಒಳಗೆ 2 ಮೆಂಬರ್ ಮಾಡಿದ್ರಿ, ಅದೇ ಪ್ರಕಾರ ಈ ಲೆವೆಲ್ ಒಳಗೂ 2 ಮೆಂಬರ್ ಮಾಡ್ಬೇಕು. ನೀವು 2 ಮೆಂಬರ್ ಪ್ಲಸ್ 4,000 ರೂಪಾಯಿ ಕೊಟ್ರೆ ನಿಮ್ದು ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ ಶಂಕರ? ಈಗ ನಾನು ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಲ್ಲ, ಅವಾಗ ಏನ್ ಮಾಡ್ತಾರ? ಮೊದಲೇ ಇಲ್ಲಿ ನನಗೆ 4 ಜನರು ದುಡ್ಡು ಬರ್ಬೇಕಾಗಿತ್ತು, 2 ಜನರು ಬಂತು. ಇನ್ನು 2 ಜನದ 4,000 ರೂಪಾಯಿ ನಾನು ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ಅದನ್ನ ರಿಲೀಸ್ ಮಾಡ್ತಾರ. ಇದು 1ನೇ ಪಾಯಿಂಟ್. ಇದ್ರ ಜೊತೆಗೆ ನಾನು 4,000 ರೂಪಾಯಿ ಕೊಟ್ಟೆ ಈ ಸರಿ ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡೇನಲ್ಲ, ಇದ್ರ ಕಥೆನು ಇಲ್ಲೇ ನನಗೆ ಟೋಟಲಿ 8 ಜನರಿಂದ ಎಷ್ಟು ಸರ್? 8 ಜನರಿಂದ ನನಗೆ 2,000 ರೂಪಾಯಿ, ಸಾರಿ 8 ಜನರಿಂದ ನನಗೆ 4,000 ರೂಪಾಯಿನಾಗ ಈ ಸರಿ ನನಗೆ ಆಕ್ಚುಲಿ ಟೋಟಲಿ ಬರ್ಬೇಕಾಗಿದ್ದು 32,000 ರೂಪಾಯಿ. ನನಗೆ ಟೋಟಲಿ ಬರ್ಬೇಕಾಗಿದ್ದು 32,000 ರೂಪಾಯಿ. ಆದ್ರೆ ಕಂಪನಿ 32,000 ರೂಪಾಯಿ ಫುಲ್ ಕೊಡಂಗಿಲ್ಲ. ಇಲ್ಲೂ ಸಹಿತ ಮೊದಲೇ 4,000 ರೂಪಾಯಿದಾಗ 2 ಜನ 8,000 ರೂಪಾಯಿ ಮಾತ್ರ ಕೊಡ್ತಾರ. ಏನ್ ಮಾಡ್ತಾರ? ಇದಕ್ಕೆ 8,000 ರೂಪಾಯಿಗೆ ಅಡ್ವಾನ್ಸ್ ಪೇಮೆಂಟ್ ಅಂತ ತಿಳ್ಕೊಬಿಡ್ರಿ. ಅಡ್ವಾನ್ಸ್ ಪೇಮೆಂಟ್ ಎದ್ರ ಸಲುವಾಗಿ ಅಂದ್ರೆ ಈಗ ಸದ್ಯ ನಾನು 4,000 ರೂಪಾಯಿ ಲೆವೆಲ್ ಆಗಿದ್ದೀನಿ. ನನಗೆ 8,000 ರೂಪಾಯಿ 3ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡು 8,000 ಬೇಕಲ್ಲ, ಅದೇ 8,000 ರೂಪಾಯಿ ಮೊದಲೇ ನನಗೆ ಅಡ್ವಾನ್ಸ್ ಕೊಡ್ತಾರ. ಈ ಅಡ್ವಾನ್ಸ್ ಕೊಟ್ಟಿರ್ತಕ್ಕಂಥ 8,000 ರೂಪಾಯಿ ಜೊತೆಗೆ ನಾನು 2 ಹೊಸ ಮೆಂಬರ್ನ ಮಾಡ್ಬೇಕು. ಈಗಲೇ ಶಂಕರ್ ಅವರೇ, ನಾನು ಹಂತವಾಗಿ ಮಾಡೋದಕ್ಕಿಂತ ನಾನು ಅಕಸ್ಮಾತ್ ಇವತ್ತು ಏನದೆ 1-2 ದಿನದೊಳಗೆ 12 ಜನ ಮೆಂಬರ್ ಮಾಡ್ಬಿಟ್ರೆ ನಡೀತೈತಿ. ನೀವು ಹಂತವಾಗಿನೂ ಮಾಡ್ಬೋದು, ನೀವು ಒಂದೇ ಸರಿ ಮಾಡ್ಬೋದು. ಈ ಪ್ರಕಾರ 1 2 3 4 5 6 ಲೆವೆಲ್ ಅದಾವ. 6 ಲೆವೆಲ್ಗೆ ಒಂದೊಂದು ಲೆವೆಲ್ಗೆ 2 ಮೆಂಬರ್ಗೆ ನೀವು ಟೋಟಲಿ ಈ ಕಂಪನಿ ಒಳಗೆ 12 ಜನ ಮೆಂಬರ್ ಮಾಡ್ಬೇಕು. ಎಷ್ಟು ಜನ ಮೆಂಬರ್ ಮಾಡ್ಬೇಕು ಶಂಕರ್ ಅವರೇ? 12 ಜನ. 12 ಜನ ನೀವು ಇವತ್ತಿಂದ ಇವತ್ತು ಒಂದೇ ದಿನಕ್ಕರ ಮಾಡ್ರಿ ಅಥವಾ ಹಂತವಾಗಿರ ಮಾಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು 8,000 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡೆ. 8,000 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಕ್ಕೆ ಮೊದಲೇ ಇಲ್ಲಿ ಟೋಟಲಿ ಬರ್ಬೇಕಾಗಿದ್ದು 32,000. ಅದ್ರೊಳಗೆ 8,000 ರೂಪಾಯಿ ಕೊಟ್ರ, ಬಾಕಿ 24,000 ರೂಪಾಯಿ ರಿಲೀಸ್ ಮಾಡ್ತಾರ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಮತ್ತೆ ನಾನು 8,000 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ. ಇಲ್ಲೇನಾಗ್ತೈತೆ ಅಂದ್ರೆ ನನಗೆ 16 ಜನರಿಂದ 8,000 ರೂಪಾಯಿದಂಗೆ ನನಗೆ ಟೋಟಲಿ 1,28,000 ರೂಪಾಯಿ ಆಕ್ಚುಲಿ ಬರ್ಬೇಕಾಗಿದ್ದು ದುಡ್ಡು. ಆದ್ರೆ 1,28,000 ರೂಪಾಯಿ ಫುಲ್ ಕೊಡಂಗಿಲ್ಲ. ಅದ್ರೊಳಗೆ ಈ ಸರಿ ಏನ್ ಮಾಡ್ತಾರೆ ಅಂದ್ರೆ 8,000 ರೂಪಾಯಿದಂಗೆ 3 ಜನರು ಮೊದಲೇ ನನಗೆ 24,000 ರೂಪಾಯಿ ಬರಂಗ್ ಮಾಡ್ತಾರ. ಎಷ್ಟು ಮಾಡ್ತಾರ? 24,000. ನಾನೇನ್ ಮಾಡ್ಬೇಕು? ಈ ಬಂದಿರ್ತಕ್ಕಂಥ 24,000 ರೂಪಾಯಿದೊಳಗೆ 16,000 ರೂಪಾಯಿ
ಪ್ಲಸ್ 2 ಜನ ಮೆಂಬರ್. ನೀವು ಮೊದ್ಲ ಮಾಡಿದ್ರೆ ಮತ್ತೆ ಮೆಂಬರ್ ಮಾಡೋದ್ ಅವಶ್ಯಕತೆ ಇಲ್ಲ. ನೀವು ಮೊದಲು ಮಾಡಿಲ್ಲ ಅಂದ್ರೆ ಈ ಲೆವೆಲ್ನಾಗ 2 ಜನ ಮೆಂಬರ್ ಮಾಡ್ಬೇಕು. ನೀವು 16,000 ರೂಪಾಯಿ ಪ್ಲಸ್ 2 ಜನ ಮೆಂಬರ್ ಕೊಟ್ರೆ ನಿಮ್ದು ಏನಾಗ್ತಿದ್ರಿ 4ನೇ ಲೆವೆಲ್ ಅನ್ನ ನೀವು ಸಕ್ಸಸ್ಫುಲಿ ಅಪ್ ಗ್ರೇಡ್ ಮಾಡ್ದಂಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ ಶಂಕರ್? ಎಸ್ ಸರ್. ನೀವು 4ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಾಗ ಇಲ್ಲಿ ನೋಡ್ರಿ ಟೋಟಲಿ ಬರ್ಬೇಕಾಗಿದ್ದು 1,28,000 ರೂಪಾಯಿ. ಅದ್ರಿಗೆ 24,000 ರೂಪಾಯಿ ಕೊಟ್ರೆ ಇನ್ನು 1,04,000 ರೂಪಾಯಿ ನನಗ 72 ತಾಸೊಳಗೆ ನನ್ನ ಅಕೌಂಟ್ಗೆ ಬಂದು ಬೀಳ್ತೈತಿ. ಇದು ಮಾತ್ ಬೇರೆ. ಇದ್ರ ಜೊತೆಗೆ ಮತ್ತೆ ನಾನು 16,000 ರೂಪಾಯಿ ಅಪ್ಗ್ರೇಡ್ 4ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲಲ್ಲ, ಇಲ್ಲಿ ಕತಿ ಏನಾಗ್ತಿದ್ವಿ, ಇಲ್ಲೇ ನನಗೆ ಈ ಸರಿ ಟೋಟಲಿ 32 ಜನರಿಂದ ನನಗ 16,000 ರೂಪಾಯಿದಂಗೆ ನನಗೆ 5,12,000 ರೂಪಾಯಿ ಬರ್ಬೇಕು. ಶಂಕರರೇ, ಈ 4ನೇ ಲೆವೆಲ್ನಾಗ ಆಕ್ಚುಲಿ ಬರ್ಬೇಕಾಗಿದ್ದ ದುಡ್ಡು ಎಷ್ಟು? 5,12,000 ರೂಪಾಯಿ. ಆದ್ರೆ ಕಂಪನಿ ಫುಲ್ ಕೊಡಂಗಿಲ್ಲ. ಇನ್ನೇನು ಸಹಿತ 16,000 ರೂಪಾಯಿ 16,000 ರೂಪಾಯಿದಂಗೆ 2 ಜನರು ಮೊದಲೇ 32,000 ರೂಪಾಯಿ ಮಾತ್ರ ಕೊಡ್ತಾರೆ. ನೀವೇನ್ ಮಾಡ್ಬೇಕು? ಈ ಕಂಪನಿ ಕಳ್ಸಿದ್ದು 32,000 ರೂಪಾಯಿ, ಇದ್ರ ಜೊತೆಗೆ 2 ಜನ ಮೆಂಬರ್ನ ಸೇರಿಸಿ ಏನ್ ಮಾಡ್ಬೇಕು? ಮೊದಲೇ 32,000 ರೂಪಾಯಿ ಕೊಟ್ಟು 5ನೇ ಲೆವೆಲ್ ಅನ್ನ ಅಪ್ಗ್ರೇಡ್ ಮಾಡ್ಬೇಕು. ಏನ್ ಮಾಡ್ಬೇಕು ಶಂಕರರೇ? 5ನೇ ಲೆವೆಲ್ ಅನ್ನ ಅಪ್ಗ್ರೇಡ್ ಮಾಡ್ಬೇಕು. ನೀವು ಯಾವ ಗಳಿಗೆಯೊಳಗೆ 5ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ತಿದ್ರಿ, ನಿಮಗೆ ಈ 4ನೇ ಲೆವೆಲ್ ಅದ 4,80,000 ರೂಪಾಯಿ ಇಮಿಡಿಯೇಟ್ ಆಗಿ ರಿಲೀಸ್ ಆಗ್ತದೆ. ಅಕಸ್ಮಾತ್ ಒಂದು ಪ್ರಶ್ನೆ ಶಂಕರ್ ಕೇಳ್ಬೋದಾ? ಈಗ ನೀವು ಈ 32,000 ರೂಪಾಯಿ ಕೊಟ್ಟೆ 5ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ 4,80,000 ರೂಪಾಯಿ ಕತಿ ಏನ್ರಿ? ಇದು ನೀವು ಮಾಡ್ಕೊಳ್ಳಾರ್ದಕ್ಕೆ ನಿಮಗ್ ಬಿಟ್ಟು ನಿಮ್ಮ ಅಪ್ಲೈನ್ ಇರ್ತಾರಲ್ಲ ಅವ್ರಿಗೆ ಆಟೋಮೆಟಿಕ್ಲಿ ಸ್ಕಿಪ್ ಆಗಿ ಅವ್ರಿಗೆ ಇನ್ಕಮ್ ಹೋಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಕಂಪನಿ ಅಂತೂ ತಿನ್ನಂಗಿಲ್ಲ. ಕಂಪನಿ ಯಾವುದೇ ಕಾರಣಕ್ಕೆ 1 ರೂಪಾಯಿನೂ ತಿನ್ನಂಗಿಲ್ಲ. ನಿಮಗಿಲ್ಲ ಅಂದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಯಾರು ಕ್ವಾಲಿಫೈಡ್ ಇರ್ತಾರ ಆ ವ್ಯಕ್ತಿ ಹೋಗ್ತೈತಿ. ಕಂಪನಿ ಮಾತ್ರ ನಿಮ್ಮ ದುಡ್ಡನ್ನ ತಿನ್ನಂಗಿಲ್ಲ. ಈಗ 4,80,000 ರೂಪಾಯಿ ಅಂತ ಬಂತು. ಇದ್ರ ಜೊತೆಗೆ ನಾನು 32,000 ರೂಪಾಯಿ ಮಾಡ್ಕೊಂಡೇನಿಲ್ಲ, ಅದ್ರದ್ದು ಸ್ಟಾರ್ಟ್ ಆಗ್ತದೆ. ಇಲ್ಲೇನಾಗ್ತದೆ ಸರ್? ಈ 32,000 ಈ ಸರಿ ನನಗೆ 64 ಜನರಿಂದ 32,000 ರೂಪಾಯಿದಂಗೆ ನನಗೆ ಟೋಟಲಿ 20,48,000 ರೂಪಾಯಿ ಬರ್ಬೇಕು. ಎಷ್ಟು ಬರ್ಬೇಕು ಶಂಕರರೇ? 20,48,000 ರೂಪಾಯಿ. ಆದ್ರೆ ಕಂಪನಿ ಕಂಡೀಷನ್ ಏನು? ಫುಲ್ ಪೇಮೆಂಟ್ ಕೊಡಂಗಿಲ್ಲ. ಮೊದಲು 32 ಜನರಿಗೆ ಕೇವಲ 2 ಜನರು 64,000 ರೂಪಾಯಿ ಮಾತ್ರ ಕೊಡ್ತಾರೆ. ನೀವೇನ್ ಮಾಡ್ಬೇಕು? ಈ ಕಂಪನಿ ಕೊಟ್ಟದ 64 ಜನರ ಜೊತೆಗೆ ನಿಮ್ದು 2 ಮೆಂಬರ್ ಮಾಡ್ಬೇಕು. ನೀವು ಮೊದ್ಲ ಮಾಡಿದ್ರೆ ಮತ್ತೆ ಹೊಸದಾಗಿ ಮೆಂಬರ್ ಮಾಡಿದ ಅವಶ್ಯಕತೆ ಇಲ್ಲ. ನೀವು ಮಾಡ್ಲಿಲ್ಲ ಅಂದ್ರೆ ಈ ಲೆವೆಲ್ನಾಗ 2 ಜನ ಮಾಡಿದ್ರೆ ನಿಮ್ದು 6ನೇ ಲೆವೆಲ್ ಸಕ್ಸಸ್ಫುಲಿ ಅಪ್ ಗ್ರೇಡ್ ಆದಂಗೆ. ಏನಾದಂಗೆ ಶಂಕರರೇ? 6ನೇ ಲೆವೆಲ್ ಅಪ್ ಗ್ರೇಡ್ ಆದಂಗೆ. 6ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮೊದಲೇ 5ನೇ ಲೆವೆಲ್ ಪೇಮೆಂಟ್ ರಿಲೀಸ್ ಮಾಡ್ತಾರ. 5ನೇ ಲೆವೆಲ್ ಒಳಗೆ ನನಗೆ 2 ಜನದ 64,000 ರೂಪಾಯಿ ಬಂದಿತ್ತು. ಇನ್ನು ಬಾಕಿ ಉಳಿದಿರ್ತಕ್ಕಂಥ 19,74,000 ರೂಪಾಯಿ ಮೊದಲೇ ರಿಲೀಸ್ ಮಾಡ್ತಾರ. ಏನ್ ಮಾಡ್ತಾರ? ಮೊದಲೇ ರಿಲೀಸ್ ಮಾಡ್ತಾರ. ಅದ್ರ ಜೊತೆಗೆ ಮತ್ತೆ ಹೊಸ ಇನ್ಕಮ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಹೊಸ ಇನ್ಕಮ್ ಯಾವುದು? 64,000 ರೂಪಾಯಿ. ಈಗ ಶಂಕರರೇ, ಒಂದು ನಾರ್ಮಲ್ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಲಾಸ್ಟ್ ಲೆವೆಲ್ನಾಗ ಯಾವುದೇ ತರದ ಕಂಡೀಷನ್ ಹಾಕಬಾರ್ದು. ಹೌದಂತೀರಿ ಇಲ್ಲಂತೀರಿ? ಹೌದು ಸರ್. ಆದ್ರೆ ನಮ್ಮ ಕಂಪನಿ ಲಾಸ್ಟ್ ಲೆವೆಲ್ ಆಗೂ ಒಂದು ಕಂಡೀಷನ್ ಹಾಕ್ಯಾರ. ಏನಂದ್ರೆ ಇಲ್ಲೇ ಮೊದಲು 2 ಜನರದ್ದು ಪೇಮೆಂಟ್ 1,28,000 ರೂಪಾಯಿ ಮಾತ್ರ ಕೊಡ್ತಾರ. ಬಾಕಿದು ಆಲ್ಮೋಸ್ಟ್ ಅಲ್ಲೇ 89 ಲಕ್ಷ ರೂಪಾಯಿ ನಮ್ದೇನ್ ಮಾಡ್ತಾರ? ಪೆಂಡಿಂಗ್ ನೋಡಿಸ್ತಾರ. ಯಾಕಂದ್ರೆ ಇಲ್ಲಿ ಬೇರೆ ಕಂಪನಿ ಒಳಗೆ ಏನಾಗ್ತೈತಿ, ಒಂದು ಎಷ್ಟು ಲೆವೆಲ್ ಇರ್ತೈತಿ ಅಷ್ಟು ಲೆವೆಲ್ ಆದ್ಮೇಲೆ ಮನುಷ್ಯ ಆ ಕಂಪನಿಯಿಂದ ಎಕ್ಸಿಟ್ ಮಾಡ್ತಾನ. ನಮ್ಮ ಕಂಪನಿ ಒಳಗೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಕಾರಣಕ್ಕೆ ಎಕ್ಸಿಟ್ ಮಾಡಬಾರ್ದಂತ ನಮ್ಮ ಕಂಪನಿ ಮಾಡ್ತಾರ. ನಿಮಗೆ ಬಂದಿರ್ತಕ್ಕಂಥ ಈ 1,28,000 ರೂಪಾಯಿದೊಳಗೆ ಮತ್ತೆ ನೀವೇನ್ ಮಾಡ್ಬೇಕು? ಮತ್ತೆ 2,000 ರೂಪಾಯಿ ಕೊಟ್ಟು ರೀ ಎಂಟ್ರಿ ಹೊಡಿಬೇಕು. ಏನ್ ಮಾಡ್ಬೇಕು? ರೀ ಎಂಟ್ರಿ ಮಾಡ್ಬೇಕು. ಯಾವಾಗ ನೀವು ರೀ ಎಂಟ್ರಿ ಮಾಡ್ತೀರಿ, ನೀವು ಈ ರೀ ಎಂಟ್ರಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಬಾಕಿ ಉಳಿದಿರ್ತಕ್ಕಂಥ 81,90,000 ರೂಪಾಯಿ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನೀವು ಹೇಳ್ರಿ, ನಿಮ್ಮ ಅಕೌಂಟಿಗೆ ಶಂಕರೆ 1,28,000 ರೂಪಾಯಿ ನಾನಂತ ಕೊಡಿ ಕಂಪನಿ ಓನರ್ ನಿಮ್ಮ ಅಕೌಂಟಿಗೆ ಆಲ್ರೆಡಿ 1,28,000 ರೂಪಾಯಿ ಹಾಕಿಬಿಟ್ಟಿನಿ. ಅದ್ರೊಳಗೆ ಬರೀ 2,000 ರೂಪಾಯಿ ಹಾಕಿ ರೀ ಎಂಟ್ರಿ ತಗೊಂಡ್ರೆ ನಿಮ್ಗೆ 81 ಲಕ್ಷ ಬರ್ತಿದೆ. ಅಂದ್ರೆ 2,000 ರೂಪಾಯಿ ಹಾಕಿ ರೀ ಎಂಟ್ರಿ ತಗೊಂತೀರೋ ಬಿಡ್ತಿರೋ? ಈ ಪ್ರಕಾರ ಈಗ ನಾನು ರೀ ಎಂಟ್ರಿ ಬಗ್ಗೆ ಆಮೇಲೆ ಮಾತಾಡೋಣ. ಒಂದ್ ವ್ಯಕ್ತಿ ನಮ್ಮ ಕಂಪನಿ ಒಳಗೆ ಒಂದು ವ್ಯಕ್ತಿ ನಮ್ಮ ಕಂಪನಿ ಒಳಗೆ ಕೇವಲ 2,000 ರೂಪಾಯಿ 2,500 ರೂಪಾಯಿ ಹಾಕಿ 6 ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಇಲ್ಲೇ 1,09,20,00,000 ರೂಪಾಯಿ ಟೋಟಲ್ ಇನ್ಕಮ್ ತಗೊಂತಾನ. ಎಷ್ಟು ತಗೊಂತಾನ? 1,09,20,00,000 ರೂಪಾಯಿ. ಇಲ್ಲೇ ನಾವ್ ಒಂದು ಪ್ರಶ್ನೆ ಕೇಳಿರಿ ನಿಮ್ಗೆ,
ಯಾರು ಶಂಕರ್ ಅವ್ರೆ? ಇಲ್ಲೇ Yes. ನಾನಾ ತಿಳ್ಕೊಳ್ರಿ, ಇಲ್ಲೇ 4,000 ರೂಪಾಯಿ ಗಳಿಸಿದೆ, ಯಾವ್ದೇ ಪ್ರಾಡಕ್ಟ್ ಸೇಲ್ ಮಾಡಿಲ್ಲ. 24,000, 1,00,000, 5,00,000, 20,00,000, 81,90,000 ರೂಪಾಯಿ ತಗೊಂಡ್ರಿ. 8 ರೂಪಾಯಿದೊಂದು ಸೋಪು ಸೇಲ್ ಮಾಡ್ಲಿಲ್ಲ, 5 ರೂಪಾಯಿದೊಂದು ಗುಟ್ಕಾ ಚೀಟಿ ಸೇಲ್ ಮಾಡ್ಲಿಲ್ಲ, 50 ರೂಪಾಯಿದೊಂದು ಸೋಪ್ ಪೌಡರ್ ಸೇಲ್ ಮಾಡ್ಲಿಲ್ಲ. ಯಾವುದೇ ತರದ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದು ಅವಶ್ಯಕತೆ ಇಲ್ಲೇ ಬಂದಿಲ್ಲ. ಸರ್, ನೀವು ನನಗೊಂದು ಪ್ರಶ್ನೆ ಕೇಳಿದ್ರೆ ಶಂಕರ್, ನೀವೇ ಪ್ರಶ್ನೆ ಕೇಳಿದ್ರಿ ಅಂತ ತಿಳ್ಕೊಳ್ಳೋಣ. ಸರ್, ನೀವ್ ಯಾಕೆ ಪ್ರಾಡಕ್ಟ್ ಸೇಲ್ ಮಾಡಿಲ್ಲ ಅಂತ ತಿಳ್ಕೊಂಡು ಒತ್ತಿ ಒತ್ತಿ ಹೇಳಾಕತ್ತೀವಿ, ಯಾಕ್ರಿ ಅಂತ ಕೇಳ್ತಾರ. ಯಾರು ಕೇಳ್ತಾರ? ಶಶಿಕಲಾ ಕೆಜಿ ಅಂತ ಒಂದು ಯಾರೋ ಹೆಸರು ಇಟ್ಕೊಂಡ್ ಬಂದಾರೆ, ಅವ್ರು ಯಾರು ಗೊತ್ತಿಲ್ಲ. ಏನಂತೀರಿ ಶಶಿಕಲಾ ಕೆಜಿ ಅವ್ರೆ? ಕೈ ಮಾಡ್ರಿ. ಈಗ ಅವರ ಒಂದು ಪ್ರಶ್ನೆ ಕೇಳ್ತಾರ, ಸರ್ ನೀವು ಪ್ರಾಡಕ್ಟ್ ಒತ್ತಿ ಒತ್ತಿ ಯಾಕೆ ಹೇಳಾಕ್ತೀರಿ? ಸರ್, ಅಶೋಕ್ ಕುಸ್ಕೂರ್ ನೀವೇ ಬೆಸ್ಟ್ ನೋಡ್ರಿಪ್ಪ. ಅಶೋಕರೇ, ಸಮಾಜದೊಳಗೆ ಏನೈತಿ, ಒಂದು ವೈಟ್ ಕಾಲರ್ ಜನ ಅದಾರ. ಯಾರದಾರ? ಅಷ್ಟು ಮೈಕ್ ಆನ್ ಮಾಡ್ಬಿಡ್ತೀನಲ್ಲ ಒಂದ್ ನಿಮಿಷ. ಅಶೋಕರೇ, ಸಮಾಜದೊಳಗೆ ವೈಟ್ ಕಾಲರ್ ಜನ ಅದಾರ. ವೈಟ್ ಕಾಲರ್ ಜನ ಅಂತ ನಾವ್ ಯಾರಿಗೆ ಕರಿತೀವಿ? ನಿಮ್ಮ ಬ್ರದರ್ ಅದಲ್ಲ, ಲಾಯರ್, ಡಾಕ್ಟರ್ಸ್, ಲಾಯರ್ಸ್, ಇಂಜಿನಿಯರ್, ಆಮೇಲೆ ಈ ದೊಡ್ಡ ದೊಡ್ಡ ಕಾಲೇಜ್ನೊಳಗೆ ಪ್ರೊಫೆಸರ್ ಅದಾರಲ್ಲ. ಆಗಲೇ ನಾನು ವಿನಾಯಕ ಜೋಶಿ ಅಂತ ಮಾತಾಡ್ತಿದ್ದೆ, ಅವ್ರ ಕಾಲೇಜ್ ಪ್ರೊಫೆಸರ್ ಅಂತ ಹೇಳಿದ್ರು. ಇಂಥ ವ್ಯಕ್ತಿಗಳಿಗೆ ನೀ ಟೀಮ್ ಅನ್ನ ಕಟ್ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರು ಒಂದು ದಿನಕ್ಕೆ 100 ಜನ ಟೀಮ್ ಅನ್ನ ಕಟ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆದ್ರೆ ಸೋಪ್ ಮಾರು, ಶಾಂಪೂ ಮಾರು, ಗುಟ್ಕಾ ಮಾರು ಅಂದ್ರೆ ಅಸಹ್ಯ ತಿಳ್ಕೊಂತಾರ. ಎಸ್ ಅಂತಿರೋ ನೋಂತಿರೋ? Yes, sir. Sorry, sir. ಆದ್ರಿಂದ ಅಂತ ವ್ಯಕ್ತಿಗಳಿಗೆ ಏನಕ್ಕೆ ನಿಮ್ದು ಸ್ಟ್ರೆಂತ್ ಅನ್ನು ಯೂಸ್ ಮಾಡ್ಕೊಂಡು ಬರೀ ಟೀಮ್ ಅನ್ನ ಕಟ್ಟಿದ್ರೆ ಸಾಕು, ಯಾವುದೇ ತರದ ಪ್ರಾಡಕ್ಟ್ ಅನ್ನ ಸೇಲ್ ಮಾಡದ ಅವಶ್ಯಕತೆ ಇಲ್ಲ. ವಿನಾಯಕ ಜೋಶಿ ಅಂದ್ರೆ ಅಂತ ವ್ಯಕ್ತಿಗಳು ಬಿಲ್ಡಾಸ್ ಆಗಿ ಮಾಡ್ತಾರೆ. ಅದಕ್ಕೆ ನಾನು ಪ್ರಾಡಕ್ಟ್ ಸೇಲ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಒತ್ತಿ ಹೇಳ್ತೀನಿ. ದಯವಿಟ್ಟು ನನ್ಗೆ ಯಾರು ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ, ಕೈ ಮುಗಿದ್ ಬೇಡ್ಕೊತೀನಿ. ತಪ್ಪು ತಿಳ್ಕೊಬೇಡ್ರಿ, ಯಾರಿಗೂ ನಾನು ಅಸಹ್ಯ ಮಾಡಕ್ತಿಲ್ಲ, ಯಾವ ಕಂಪನಿ ಬಗ್ಗೆನೂ ನಾನು ಅಸಹ್ಯ ಮಾಡಕ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪ್ರಕಾರ ನಮ್ಮ ಕಂಪನಿ ಒಳಗೆ ನಾ ಏನ್ ಮಾಡಿದೆ, ಕೇವಲ 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ತರದ ಪ್ರಾಡಕ್ಟ್ ಅನ್ನ ಸೇಲ್ ಮಾಡದೆ ಕೇವಲ ಒಂದು ಟೀಮ್ ಅನ್ನ ಬೆಳೆಸಿದ್ದಕ್ಕೆ ನನಗೇನಾಯ್ತು? ಇಲ್ಲೇ ನೀವೇ ಹೇಳ್ರಿ ಅಶೋಕರೇ, ಏನೋ ಕೇವಲ 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾ ಬರೀ ಒಂದು ಟೀಮ್ ಅನ್ನ ಕಟ್ಟಿದೆ. ಅದು ಎಷ್ಟು ಟೀಮ್ ಸರ್? ನೀವು ಲೆಕ್ಕ ಮಾಡಿ ನೋಡ್ರಿ, 2 ಜನ. ಈ ಪ್ರಕಾರ ನಾನ್ ಹಬ್ಬ ಅಂದ್ರೆ ಕೇವಲ 252 ಜನರ ಟೀಮ್ ಆಗ್ತಿದ್ರಿ. ಈಗ ನನಗೆ ಹೇಳ್ರಿ, 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬರೀ ಒಂದು 250 ಜನರದ ಟೀಮ್ ಅನ್ನ ಕಟ್ಟಿದ್ರೆ ನನಗೆ 1,09,20,000 ರೂಪಾಯಿ ಇದು ಮೊದಲನೇ ಇನ್ಕಮ್. ಇದಂತೂ ಕ್ಲಿಯರ್ ಆಯ್ತಲ್ಲ ಅಶೋಕ್? ಹೌದು ಸರ್, ಹೌದು. ಆಮೇಲೆ ಈಗ ವಾಪಸ್ ಇಲ್ಲಿ ಬಂದಾಗ ಮತ್ತೆ ನಾವು 2,000 ರೂಪಾಯಿ ಕೊಟ್ಟೆ ಮತ್ತೆ ರೀ ಎಂಟ್ರಿ ಹೊಡೆದಿವಲ್ಲ, ಅದ್ರ ಕತಿನೂ ಮತ್ತೆ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5ನೇ ಲೆವೆಲ್, 6 ಲೆವೆಲ್ ಕಂಪ್ಲೀಟ್ ಮಾಡಿ ಮತ್ತೆ ನಾವು 1,09,20,000 ರೂಪಾಯಿ ಈ ಪ್ರಕಾರ ರಿಪೀಟೆಡ್ಲಿ ಬಾರಿ ಪ್ರತಿ ಬಾರಿ ನಾವು ಈ ಪ್ರಕಾರ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆಯ್ತು ಅಶೋಕ? ಹಾ ಸರ್, ಆಯ್ತು ಸರ್. ಆದ್ರೆ ನೀವು ಹೇಳ್ರಿ ಅಶೋಕರೇ, ನೀವು ಮೊದಲನೇ ಸರಿ 1,09,20,000 ರೂಪಾಯಿ ತಗೊಳ್ಳಿಕ್ಕೆ ಏನ್ ಕೆಲಸ ಮಾಡಿದ್ರಿ? 1 ಲೆವೆಲ್ಗೆ 2 ಜನರಂಗೆ 6 ಲೆವೆಲ್ಗೆ ಟೋಟಲಿ 12 ಜನ ಮೆಂಬರ್ ಮಾಡಿದ್ರಿ. ನೆನಪೈತಲ್ಲ? ಹಾ, ನೆನಪಾಯ್ತು ಸರ್. ಆದ್ರೆ ಎರಡನೇ ಸರಿ ರಿಪೀಟ್ ಹೊಡೆದ ಈ 6 ಲೆವೆಲ್ ಮುಗಿಸಿ ಮತ್ತೆ ನೀವು 1,09,20,000 ರೂಪಾಯಿ ತಗೊಳ್ಳಿಕ್ಕೆ ಮತ್ತೆ ರಿಪೀಟೆಡ್ಲಿ ಮತ್ತೆ 12 ಜನ ಮೆಂಬರ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತ ಕೇಳ್ಬೇಕು ನನಗೆ ನೀವು. ಯಾಕಿಲ್ಲ ಅಂದ್ರೆ ಈಗ ನನ್ನ ಕೆಳಗಡೆ ನೀವೆಲ್ಲ ಅದ್ರಿ ಅಂತ ತಿಳ್ಕೊಳ್ಳೋಣ. ನಾನು 6 ಲೆವೆಲ್ ಮುಗಿದ್ಮೇಲೆ ರೀ ಎಂಟ್ರಿ ಹೊಡಿತೀನಿ ಅಂದ್ಮೇಲೆ ನನ್ನ ಕೆಳಗಡೆ ನೀವ್ ಇರ್ತಿಲ್ಲ. ಇವತ್ತಿಲ್ಲ ನಾಳೆ ನೀವು 6ನೇ ಲೆವೆಲ್ ಮುಗಿಸಿ ಮತ್ತೆ ವಾಪಸ್ ರೀ ಎಂಟ್ರಿ ಹೊಡಿತಿಲ್ಲ. ನೀವು ವಾಪಸ್ ರೀ ಎಂಟ್ರಿ ಹೊಡೆದಾಗ ನನ್ನ ಕೆಳಗಡೆನೆ ಹೊಡಿಬೇಕಿರಲ್ಲ. ಹಿಂಗಾಗಿ ನಾನು ಪ್ರತಿ ಸರಿ ರಿಪೀಟೆಡ್ಲಿ ಇನ್ಕಮ್ ತಗೊಳ್ಳೋದಕ್ಕೆ ನಾನು ಬಾರಿ ಮೆಂಬರ್ ಮಾಡೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು ಅಶೋಕ್? ಸರಿ ಸರ್. ಚಲೋ, ಈಗ ಇದಂತೂ ಕ್ಲಿಯರ್ ಆಯ್ತು. ಈಗ ನಾನು ಮುಂದಿನ ಪಾಯಿಂಟ್ ಬರ್ತೀನಿ. ಇದಕ್ಕೆ ನಾವು ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಇದಕ್ಕೆ ನಾವು ಏನಂತ ಕರಿತೀವಿ? ಈ 6 ಲೆವೆಲ್ ಅನ್ನ ಕ್ರಾಸ್ ಮಾಡಿ 1,09,00,000 ತೊಂತಾರಲ್ಲ, ಇದಕ್ಕೆ ನಾವು ಲೆವೆಲ್ ಇನ್ಕಮ್ ಅಂತ ಕರಿತೀವಿ. ಏನ್ ಇನ್ಕಮ್? ಲೆವೆಲ್ ಇನ್ಕಮ್ ಅಂತಾನೆ ಕರೀರಿ ಅಥವಾ ವರ್ಕಿಂಗ್ ಇನ್ಕಮ್ ಅಂತಾನೆ ಕರೀರಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಇದ್ರ ಜೊತೆಗೆ ಮತ್ತೊಂದು ನಮ್ಮ ಕಂಪನಿ ಗ್ಲೋಬಲ್ ಆಟೋ ಪೂಲ್ ಅಂತ ಕೊಡ್ತಾರ. ಏನಂತ ಕೊಡ್ತಾರ? ಗ್ಲೋಬಲ್ ಆಟೋ ಪೂಲ್. ಏನಂತ ಕೊಡ್ತಾರ ಅಶೋಕರೇ? ಗ್ಲೋಬಲ್ ಆಟೋ ಪೂಲ್ ಏನಿದ್ರ ಅರ್ಥ? ಯಾವ ವ್ಯಕ್ತಿ ನಮ್ಮ ಕಂಪನಿಗೆ 64,000 ರೂಪಾಯಿ ಕೊಟ್ಟು ಅಪ್ಗ್ರೇಡ್ 6ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂತಾನ, 6ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡ ತಕ್ಷಣ ಇವಂದ ಐಡಿ ಈ ಗ್ಲೋಬಲ್ ಆಟೋ ಪೂಲ್ಗೆ ಎಂಟ್ರಿ ಹೊಡಿತೈತಿ. ಎಲ್ಲಿ ಹೊಡಿತೈತಿ? ಈ ಗ್ಲೋಬಲ್ ಆಟೋ ಪೂಲ್ಗೆ ಅದು ರೀ ಎಂಟ್ರಿ ಹೊಡಿತೈತಿ. ಇಲ್ಲಿ ತಿಳ್ಕೊಡ್ರಿ,
ಇಲ್ಲ ಗ್ಲೋಬಲ್ ಆಟೋ ಈಗ ಅಶೋಕ ನೀವ ಬಂದಿರಂತ ತಿಳ್ಕೊಳ್ಳೋಣ. ಓಕೆ, ಈಗ ಯಾರೋ ಮಧ್ಯದೊಳಗೆ ಮಾತಾಡ್ತಾರ, ಮೈಕ್ ಆನ್ ಆಗೈತಿ, ಪ್ಲೀಸ್ ಆಫ್ ಮಾಡ್ಕೊಳ್ರಿ. ಯಾರ್ದೋ ಮೈಕ್ ಆನ್ ಆಗೈತಿ, ದಯವಿಟ್ಟು ಆಫ್ ಮಾಡ್ರಿ. ಒಂದೇ ನಿಮಿಷ ನಾನೇ ನೋಡ್ತೀನಿ, ಯಾರ್ದೋ ಅವಾಜ್ ಬಾಳ್ ಬರತೈತಿ. ಅಶೋಕ್ ನಿಮ್ದೇ ಬರತೈತಿ, ನಿಮ್ದು ಆಫ್ ಮಾಡ್ಬಿಡ್ತೀನಿ. ಶಂಕರ್ ಅವರೇ ನೀವು ಮೈಕ್ ಆನ್ ಮಾಡ್ಕೊಡ್ರಪ್ಪ. ಮರಿಯಪ್ಪ ಶಂಕರ್ ಅವರೇ ನೀವು ಮೈಕ್ ಆನ್ ಮಾಡ್ಕೊಂಡ್ಬಿಡ್ರಿ, ಯಾಕಂದ್ರೆ ಅಶೋಕ್ ಅಂದ್ರೆ ಸ್ವಲ್ಪ ಅವಾಜ್ ಬಾಳ್ ಬರತೈತಿ, ಅದಕ್ಕೆ. ಶಂಕರ್ ಮಾಡ್ಕೊಡ್ರಿ. ಇಲ್ಲ ಶಂಕರ್, ಚಲೋ. ಈಗ ಮೊದಲ ಈಗ ನೋಡ್ರಿ, ಈಗ ನಿಮ್ಮ ಅಶೋಕನ ಪರವಾಗಿ ನೀವು ಮಾತಾಡ್ಬಿಡ್ರಿ. ಅಶೋಕ್ ಏನ್ ಮಾಡಿದ್ರು, 64,000 ರೂಪಾಯಿ ಕೊಟ್ಟೆ ಏನ್ ಮಾಡಿದ್ರು, 6ನೇ ಲೆವೆಲ್ ಅನ್ನ ಅಪ್ಲೈ ಮಾಡ್ಕೊಂಡ್ರು. ಯಾವ ದಿನ ಅವ್ರ 6ನೇ ಲೆವೆಲ್ ಮಾಡ್ಕೊಂತಾರಲ್ಲ, ಆಟೋಮೆಟಿಕ್ ಆಗಿ ಇಲ್ಲೇ ನಮ್ಮ ಗ್ಲೋಬಲ್ ಆಟೋ ಪೂಲಕ್ಕೆ ಇನ್ಕಮಿಗೆ ಇವ್ರು ಕ್ವಾಲಿಫೈ ಆಗ್ತಾರ. ಏನ್ ಮಾಡ್ತಾರ, ಇಲ್ಲೇ ಅಶೋಕ್ ಕ್ವಾಲಿಫೈ ಆದ್ರು. ಇದು ಅಶೋಕ್. ಈಗ ಅಶೋಕ್ ಆದ್ಮೇಲೆ ಈಗ ನೋಡ್ರಿ, ಈಗ ಅಶೋಕ್ ಆದ್ರ ಅಂತ ತಿಳ್ಕೊಳ್ಳೋಣ. ಈಗ ಟೈಮ್ ಎಷ್ಟಾಗೈತಿ, 7:50 ಆಗೈತೆ ಅಂತ ತಿಳ್ಕೊಡ್ರಿ. ಎಷ್ಟು, 7:50. ನಾಳೆ ಮತ್ತೆ 7:51 ಯಾರ ಅಮೆರಿಕದಾಗ ಓಪನ್ ಕ್ವಾಲಿಫೈ ಅಂತ ತಿಳ್ಕೊಡ್ರಿ, ಅವನು ಅಶೋಕ್ ಕೆಳಗ್ ಬರ್ತಾನ. ಅಶೋಕ್ಗೂ ಮತ್ತೆ ಇವ ರಾಬರ್ಟ್ ಅಂತ ತಿಳ್ಕೊಡ್ರಿ. ಅಶೋಕ್ಗೂ ರಾಬರ್ಟ್ಗೂ ಯಾವುದೇ ತರದ ಲಿಂಕ್ ಇಲ್ಲ. ಆದ್ರೆ ಇದು ಗ್ಲೋಬಲ್ ಆಗಿದ್ದಕ್ಕೆ ಮೊದಲು ಯಾರು ಕ್ವಾಲಿಫೈ ಆಗ್ತಾರ ಅವ್ರು ಮೊದಲು ಬರ್ತಾರ. ಆಮೇಲೆ ಯಾವ್ದಾರು ಇವ್ರ ಕೆಳಗಡೆ ಒಬ್ಬರ ಕೆಳಗಡೆ 2 ಕೆಳಗೆ 4. ಈಗ ಈ ಪ್ರಕಾರ ಈ ಟೀಮ್ ಅನ್ನ ಟೋಟಲಿ ಮಾಡ್ತಲ್ಲ, ಯಾರು ಟೋಟಲಿ ನಮ್ಮ ಬಿಸಿನೆಸ್ ಒಂದಲ್ಲ 2 90 ದೇಶದೊಳಗೆ ನಡೆದೈತಿ. ಎಷ್ಟು ದೇಶದೊಳಗೆ ನಡೆದೈತಿ ಶಂಕರ? 90 ದೇಶ. ಈ 90 ದೇಶದೊಳಗೆ ಅಶೋಕನ ಆದ್ಮೇಲೆ ಯಾರೇ ಬರ್ಲಿ ಅವರೆಲ್ಲ ಅಶೋಕನ ಕೆಳಗಡೆ ಬಂದು ಈ ಪ್ರಕಾರ ಟೀಮ್ ಅನ್ನ ಕಟ್ಟುತ್ತಾರ. ಆಟೋಮೆಟಿಕ್ಲಿ ಬರ್ತಿದ್ದು ಕಂಪ್ಯೂಟರ್ ತಾನ ಫಿಕ್ಸ್ ಮಾಡ್ತಿದ್ವಿ. ಇಲ್ಲೇನಪ್ಪಾ ಅಂದ್ರೆ ಇಲ್ಲಿ ಅಶೋಕ್ ಕ್ವಾಲಿಫೈ ಆಗ್ತಾನಲ್ಲ, ಈಗ ಅಶೋಕ್ ಕ್ವಾಲಿಫೈ ಆದ್ಮೇಲೆ ಇಲ್ಲಿನ ಮತ್ತೆ ಅಶೋಕ್ 2,000 ರೂಪಾಯಿ ಕೊಡ್ಬೇಕು. ಇಲ್ಲಿ ಫ್ರೀ ಅಂತೂ ಏನು ಬರಂಗಿಲ್ಲ, 2,000 ರೂಪಾಯಿ ಕೊಡ್ಬೇಕು. ಆದ್ರೆ ಇಲ್ಲಿ ಏನಾಗ್ತಿತ್ತು ಅಂದ್ರೆ ನಮ್ಮ ಅಶೋಕ್ ಕೊಟ್ಟಿದ್ದು ಫಸ್ಟ್ ಲೆವೆಲ್ ಆಗಿ 2,000, ಆದ್ರೆ ವಾಪಸ್ ಬರೋದು 2,000 ರೂಪಾಯಿ 2 ಜನದ 4,000 ರೂಪಾಯಿ ಬರ್ತಿದ್ವಿ. ಮತ್ತೆ ಅಶೋಕ್ ಏನ್ ಮಾಡ್ಬೇಕು, ಇದೇ 4,000 ರೂಪಾಯಿ ಕೊಟ್ಟೆ 2ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋಬೇಕು. 2ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಾಗ 4,000 ರೂಪಾಯಿದಾಗ 4 ಜನರಿಗೆ ಮತ್ತೆ ವಾಪಸ್ 16,000 ರೂಪಾಯಿ ಬರ್ತಿದ್ವಿ. ವಾಪಸ್ ಎಷ್ಟು ಬರ್ತಿದ್ದೆ ಅಶೋಕ್? 16,000 ರೂಪಾಯಿ. ಈ 16,000 ರೂಪಾಯಿದೊಳಗೆ ಮತ್ತೆ 8,000 ರೂಪಾಯಿ ಕೊಟ್ಟೆ 3ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋಬೇಕು. ಯಾರು? ಅಶೋಕ್. ಇಲ್ಲಿ ಸಾರಿ 8,000 ರೂಪಾಯಿ ಕೊಟ್ಟು 3ನೇ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಾಗ ಇಲ್ಲಿ ವಾಪಸ್ ಮತ್ತೆ 8 ಜನರಿಂದ 8,000 ರೂಪಾಯಿಗೆ 62,000 ರೂಪಾಯಿ. 4ನೇ ಲೆವೆಲ್ನಾಗೆ 16,000 ರೂಪಾಯಿ ಕಟ್ಟಬೇಕು, 2,50,000 ರೂಪಾಯಿ 2,50,000 ರೂಪಾಯಿ ಬರ್ತದೆ. 5ನೇ ಲೆವೆಲ್ಗೆ 38,000 ರೂಪಾಯಿ ಕಟ್ಟಬೇಕು. ಇಲ್ಲೇ ನನಗೆ ವಾಪಸ್ ಬರ್ದು 10,24,000. 6ನೇ ಲೆವೆಲ್ಗೆ 64,000 ರೂಪಾಯಿ ಕಟ್ಟಬೇಕು, ವಾಪಸ್ ಬರ್ದು 40,96,000 ರೂಪಾಯಿ. ಈ ಪ್ರಕಾರ ಇಲ್ಲಿ 6 ಲೆವೆಲ್ ಐತಿ. ಇಲ್ಲಿ 6 ಲೆವೆಲ್ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಎಷ್ಟು ಬರ್ತೈತಿ ಶಂಕರ್? 54,60,000 ರೂಪಾಯಿ. ಎಷ್ಟು ಬರ್ತೈತಿ? 54,60,000 ರೂಪಾಯಿ. ಆದ್ರೆ ಇಲ್ಲೇ 54,60,000 ರೂಪಾಯಿ ಒಳಗೆ ಯಾವುದೇ ತರದ ಮೆಂಬರ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾಕಂದ್ರೆ ಯಾರು 64,000 ರೂಪಾಯಿ ಕೊಟ್ಟೆ ನ್ಯಾಚುರಲಿ ಕ್ವಾಲಿಫೈ ಆಗ್ತಾರಲ್ಲ, ಯಾರು ಇಲ್ಲಿ ಮೊದಲೇ ಪ್ಲಾನ್ ಒಳಗೆ 64,000 ರೂಪಾಯಿ ಕೊಟ್ಟು ಕ್ವಾಲಿಫೈ ಆದ್ರೆಲ್ಲರೂ ಇಲ್ಲಿ ಗ್ಲೋಬಲ್ ಆಟೋಪಲ್ನೊಳಗೆ ಆಟೋಮೆಟಿಕ್ಲಿ ಬಂದು ಫಿಕ್ಸ್ ಆಗೋದಕ್ಕೆ ಇಲ್ಲಿ ನಾವು ಸಪರೇಟ್ ಆಗಿ ಮೆಂಬರ್ ಮಾಡೋದು ಅವಶ್ಯಕತೆ ಇಲ್ಲ. ಈ ಪ್ರಕಾರ ನಾನು ಜೀವನದೊಳಗೆ ಕೇವಲ 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ? 2,500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಜೀವನದೊಳಗೆ ಒಂದ್ಸರಿ 12 ಮೆಂಬರ್ ಮಾಡಿ 6 ಲೆವೆಲ್ ಅನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಮೊದಲೇದು ನನ್ನ ವರ್ಕಿಂಗ್ ಇನ್ಕಮ್ 1,09,20,00,000 ರೂಪಾಯಿ ಬರ್ತಿದ್ದಿ. ಇದ್ರ ಜೊತೆಗೆ ಗ್ಲೋಬಲ್ ಆಟೋಪಲ್ 54,60,000 ರೂಪಾಯಿ. ಎರಡೂ ಸೇರಿದ್ರೆ ಎಷ್ಟಾಗ್ತದೆ ಗೊತ್ತಿದ್ದೇನ್ರಿ? ಎರಡೂ ಸೇರಿದ್ರೆ ಶಂಕರ 1,63,80,000 ರೂಪಾಯಿ. ಎಷ್ಟು? 1,63,80,000 ರೂಪಾಯಿ ಇನ್ಕಮ್ ತಗೋತೀನಿ. ಅದು ಪರ್ ಸೈಕಲ್ ಅಂತ ಬರಿತೀನಿ ನಾನು. ಏನಿದು ಪರ್ ಸೈಕಲ್ ಅಂದ್ರೆ ಏನ್ರಿ? ಒಂದು ಸೈನಿಕ ಒಂದ್ ರೌಂಡ್ಗೆ. ಈಗ ಈ ಪ್ರಕಾರ ನಾವು ಎಷ್ಟು ಬೇಕಾದಷ್ಟು ನಾವು ರೀ ಎಂಟ್ರಿ ಹೊಡೆದು ಮತ್ ಮಾಡ್ಬೋದು. ಉದಾಹರಣೆಗೆ ಈಗಾಗಲೇ 64,000 ರೂಪಾಯಿ ಕೊಟ್ಟ ಮೇಲೆ ಇಲ್ಲೇನಾಗ್ತಾರೆ 54 ಲಕ್ಷ ಬಂತು. ಈ 54 ಲಕ್ಷದ ಏನಾಗ್ತಿದ್ವಿ ನನಗೆ ಲಾಸ್ಟ್ಗೆ ಮೊದಲೇ ಪೇಮೆಂಟ್ ಬರ್ತಿದ್ದಲ್ಲ, ಆ ಮೊದಲೇ ಪೇಮೆಂಟ್ ಬಂದ ತಕ್ಷಣ
ಮತ್ತೆ ನಾನು 2,000 ರೂಪಾಯಿ ಕೊಟ್ಟು ಇಲ್ಲಿನೂ ರೀ ಎಂಟ್ರಿ ಹೊಡಿಬಹುದು. ಇಲ್ಲಿನ ರೀ ಎಂಟ್ರಿ ಹೊಡಿಬಹುದಲ್ಲ, ಕಂಪಲ್ಸರಿ ರೀ ಎಂಟ್ರಿ ತಗೊಳ್ಳಲೇಬೇಕು. ಏನ್ ಮಾಡ್ಬೇಕು, ಇಲ್ಲಿ 6 ಲೆವೆಲ್ ಮುಗಿದ್ಮೇಲೆ ಮತ್ತೆ ರೀ ಎಂಟ್ರಿ ತಗೋಬೇಕು. ಈ ಪ್ರಕಾರ ನಮ್ಗೆ ಎರಡೂ ಕಡೆ ಕಂಪಲ್ಸರಿ 64,000 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಟ್ಟಾಗ ಕಂಪಲ್ಸರಿ ಕಂಪನಿ ರೀ ಎಂಟ್ರಿ ತಗೋಬೇಕಂತ ಕಂಡೀಷನ್ ಹಾಕಿದ್ದಕ್ಕೆ ನಾನು ಜೀವನ ಪರ್ಯಂತ ಮೊದಲನೇ ಲೆವೆಲ್ 1 ಕೋಟಿ, ಎರಡನೇ ಸೆಕೆಂಡ್ ವಾಟರ್ಫುಲ್ನಾಗ 64, 1,64,00,000 ಪ್ರತಿ ಸೈಕಲ್ಗೆ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಅಷ್ಟೇ ನಾವ್ ಸಣ್ಣ ಮಕ್ಳು ಇದ್ದಾಗ ಇದು ಜಾರ್ಗುಂಡೆ ಆಡ್ತಿದ್ವಿ, ಗೊತ್ತಿತ್ತೇನ್ರಿ ಜಾರ್ಗುಂಡೆ ಅಂದ್ರೇನು? ಈಗ ನೋಡ್ರಿ ಜಾರ್ಗುಂಡೆ ಹೆಂಗಿರ್ತಿತ್ರಿ ಅಶೋಕ್? ಈಗ ಮೊದಲ ಇಲ್ಲೇ ಬರಿತೇನೆ, ಎಲ್ಲಿರ್ತದ? ಇಲ್ಲಿ ಬರಿತೇನೆ, ಒಂದ್ ನಿಮಿಷ. ಇಲ್ಲಿ ಜಾರ್ಗುಂಡೆ ಹೆಂಗಿರ್ತಿದ್ವಿ? ಮೊದಲೇ ಇಲ್ಲಿ ಹತ್ತಲಿಕ್ಕೆ ಸ್ಟೆಪ್ ಇರ್ತಾವ, ಆಮೇಲೆ ಇನ್ನೊಂದು ಜಾರ್ಗುಂಡೆ ಇರ್ತಿತ್ತು. ನಾವು ಮಕ್ಳು ಇದ್ದಾಗ ಏನ್ ಮಾಡ್ತಿದ್ವಿ, ಒಂದೊಂದು ಸ್ಟೆಪ್ ಹತ್ತಿ 6 ಸ್ಟೆಪ್ ಮುಗಿದ್ಮೇಲೆ ಇಲ್ಲಿ ಕುಂತು ಇಲ್ಲಿ ಜಾರ್ತಿದ್ವಿ. ಹಂಗೆ ನಮ್ಮ ಕಂಪನಿಯೊಳಗೆ 2,500 ರೂಪಾಯಿ ಹಾಕಿ 1, 2, 3, 4, 5, 6 ಮೆಟ್ಟ ಹತ್ತಿ ನಾನು 1,09,20,000 ರೂಪಾಯಿ ತಗೊಂತೀನಿ. ಟ್ರೀಟ್ ಅಂತ ಜಾರ್ತೀನಿ. ಜಾರಿ ಮತ್ತೆ ವಾಪಸ್ ಮತ್ತೇನ್ ಮಾಡ್ತೀನಿ, ಮನೆಗೆ ಹೋಗಂಗಿಲ್ಲ. ಮತ್ತೆ ವಾಪಸ್ 1 ಲೆವೆಲ್, 2 ಲೆವೆಲ್, 3 ಲೆವೆಲ್, 4 ಲೆವೆಲ್, 5 ಲೆವೆಲ್, 6 ಲೆವೆಲ್ ಮುಗಿಸ್ತೀನಿ. 1,09,00,000 ತಗೊಂತೀನಿ ಜಾರ್ಗುಂಡಿ. ಇಲ್ಲ ಈ ಪ್ರಕಾರ ಇದು ಒಂದನೇದು. ಎರಡನೇದು ಅಲ್ಲಿನ ಮತ್ತೆ 2,000 ರೂಪಾಯಿ ನಾನು ವಾಪಸ್ ಹಾಕ್ತೀನಿ. ಅಲ್ಲೇ 1 ಲೆವೆಲ್, 2 ಲೆವೆಲ್, 3 ಲೆವೆಲ್, 4 ಲೆವೆಲ್, 5 ಲೆವೆಲ್ ಇದೆ. ಬರೀ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಇಲ್ಲೇ 54,60,000 ರೂಪಾಯಿ ತಗೊಳ್ಳೋದು. ಮತ್ತೆ ಶ್ರೀಕ್ ಅಂತ ಜರ್ದು ಮತ್ತೆ ವಾಪಸ್ ಇವತ್ತದು, ಶ್ರೀಕ್ ಅಂತ ಜರ್ದು ಮತ್ತೆ ವಾಪಸ್ ಬರುದು, ಶ್ರೀಕ್ ಅಂತ ಜರ್ದು ಮತ್ತೆ ವಾಪಸ್ ಬರುದು. ಈ ಪ್ರಕಾರ ನಮ್ಮ ಕಂಪ್ನಿಯೊಳಗೆ ಒಂದು ಸರಿ ನೀವು ಸಕ್ಸಸ್ಫುಲಿ ನೀವು ಒಂದು ಟೀಮ್ ಆಗಿ ಕಟ್ಟಿದ್ಮೇಲೆ ಆಮೇಲೆ ಈ ಸಣ್ಣ ಮಕ್ಕಳು ಇದ್ದಾಗ ನಾವು ಜಾರ್ಗುಂಡೆ ಆಡ್ತಿದ್ದಿಲ್ಲ, ಹಂಗ ಆಡ್ಕೊಂತ ರೊಕ್ಕ ತಗೊಳ್ಳೋದು, ಸ್ವಿಂಕ್ ಅಂತ ಬರುದು, ರೊಕ್ಕ ತಗೊಳ್ಳೋದು, ಸ್ವಿಂಕ್ ಅಂತ ಬರುದು, ರೊಕ್ಕ ತಗೊಳ್ಳೋದು, ಸ್ವಿಂಕ್ ಅಂತ ಬರುದು. ಪಾಯಿಂಟ್ ಕ್ಲಿಯರ್ ಆತ ಅಷ್ಟೇ? ಎಸ್ ಸರ್, ಎಸ್ ಸರ್, ಎಸ್ ಸರ್. ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗೀತು. ನನ್ನ ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ದರೆ